ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಪಘಾತದ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಸೊ ಅಪಘಾತ ಸಂಭವಿಸೋಕ್ಕೂ ಭವಿಷ್ಯಕ್ಕೂ ಏನಾದರೂ ಒಂದು ಸಂಬಂಧವಿದೆಯಾ, ಅಂದರೆ ನಮ್ಮ ಜಾತಕದ ಮುಖಾಂತರವಾಗಿ ಇದನ್ನು ತಿಳ್ಕೊಳ್ಬಹುದಾ, ಇದರ ಕ್ರಮಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಇನ್ನು ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿರುತ್ತೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿತುಕೊಳ್ಬೇಕು ಅಂದರೆ ಒಂದು ಸುವರ್ಣ ಅವಕಾಶವನ್ನು ಗುರೂಜಿಯವರು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದಾರೆ. ಇದೇ ತಿಂಗಳು 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕ್ಲಾಸಸ್, ನೀವು ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದ್ರ ಮುಖಾಂತರವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಸಂಪೂರ್ಣವಾಗಿ ಕಲೀಲಿಕ್ಕೆ ಅವಕಾಶವಿದೆ. ಮನೆ ಮಂದಿಯೆಲ್ಲ ಕೂತು ಈ ಒಂದು ಶಾಸ್ತ್ರವನ್ನು ಕಲಿಬಹುದಾಗಿದೆ. ಸೊ 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಈಗ 106ನೇ ಬ್ಯಾಚ್ನ ಶುರು ಮಾಡ್ತಾ ಇದ್ದಾರೆ ಗುರುಗಳು. ಸೊ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು ಅಥವಾ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿರುತ್ತೆ. ಇನ್ನು ಕರೆ ಮಾಡಿದಾಗ ದಯಮಾಡಿ TV ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಅಪಘಾತದ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಜಾತಕಕ್ಕೂ ಈ ಅಪಘಾತ ಸಂಭವಿಸೋದಕ್ಕೂ ಏನಾದರೂ ಸಂಬಂಧವಿದೆಯಾ, ಅಂದರೆ ಮುಂಚೆನೇ ನಮ್ಮ ಜಾತಕದಲ್ಲಿ ಇದನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆಯಾ, ಏನಾದರೂ ಪರಿಹಾರ ಮಾರ್ಗಗಳನ್ನು ಅನುಸರಿಸೋದ್ರಿಂದ ಇದರಿಂದ ಎಸ್ಕೇಪ್ ಆಗಬಹುದಾ? ಗುರುಗಳೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪಘಾತಗಳು ಖಂಡಿತ ನಾವು ತಿಳ್ಕೊಬೋದು. ಆದರೆ ಜ್ಯೋತಿಷ್ಯದಲ್ಲಿ ಅನೇಕ ಏರಿಯಾ ಅಂದರೆ ವಿಶ್ಲೇಷಣೆಯ ವಿವಿಧತೆಗಳು ಜಾಸ್ತಿ ಇದೆ. ಯಾರಾದರೂ ಒಬ್ಬರು ಜಾತಕ ತೊಗೊಂಬಂದು ನಮಗೆ ತೋರಿಸಿದಾಗ ಅವರ ವಿಚಾರ ಕೆಲಸ ಇರ್ಬೋದು, ವೃತ್ತಿ ಇರ್ಬೋದು, ಅಥವಾ ವಿದೇಶ ಪ್ರಯಾಣ ಇರ್ಬೋದು, ಅಥವಾ ಮಕ್ಕಳ ವಿಚಾರ ಇರ್ಬೋದು, ಮನೆ ಕಟ್ಟೋ ವಿಚಾರ ಇರ್ಬೋದು, ಒಂದೊಂದಕ್ಕೂ ಒಂದೊಂದು ಪದ್ಧತಿ ಅಂತ ನಾವು ಕರಿತೀವಿ. ಒಂದೊಂದಕ್ಕೂ ಒಂದೊಂದು ಪದ್ಧತಿ. ಆ ಪದ್ಧತಿ ಪ್ರಕಾರ ಆ ಪದ್ಧತಿಲಿರ್ತಕ್ಕಂಥ ಕಾಂಬಿನೇಷನ್ನ ನಾವು ನೋಡ್ತೀವಿ. ಹೀಗೆ ನೋಡೋ ಸಂದರ್ಭದಲ್ಲಿ ನಮಗೆ ಆರೋಗ್ಯ ಅಂತ ಬಂದಾಗ ಅದನ್ನು ನಾವು ಕೂಲಂಕುಷವಾಗಿ ಹಾಕಿ ನೋಡಿ ಕಾಂಬಿನೇಷನ್ ನೋಡ್ತೀವಿ. ಆ ಕಾಂಬಿನೇಷನ್ ನೋಡ್ಬೇಕಾದ್ರೆ ಕೆಲವು ಕಾಂಬಿನೇಷನ್ಗಳು ನಮಗೆ ಆಕ್ಸಿಡೆಂಟ್ ತರೋ ಕಾಂಬಿನೇಷನ್ಗಳು ಬರ್ತವೆ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಮುಂಚೆನೇ ಗೊತ್ತಿರಲಿಲ್ವಾ, ಆ ಆಸ್ಟ್ರಾಲಜಿಲಿ ನೋಡ್ಕೊಂಡಿಲ್ವಾ ಅಂತ. ಟಕ್ಕಂತ ಇಂಡಿಕೇಶನ್ ಏನು ತೋರಿಸಲ್ಲ. ಎಷ್ಟೇ ಆದರೂ ಕೂಡ ನಮ್ಮ ವಿಶ್ಲೇಷಣೆ, ನಮ್ಮ ಒಂದು ವಿಚಾರಧಾರೆನ ನೋಡಲೇಬೇಕು. ಜಾತಕ ಕೊಟ್ಟಿದ ತಕ್ಷಣ, ಕುಂಡ್ಲಿ ಕೊಟ್ಟಿದ ತಕ್ಷಣ ಇವರಿಗೆ ಮದುವೆ ಆಗಿಬಿಡುತ್ತೆ ನಾಳೆ ಅಂತ ಹೇಳೋಕ್ಕಾಗಲ್ಲ. ಆಪರ್ಚುನಿಟೀಸ್ ಮಾತ್ರ ತೋರಿಸುತ್ತೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ಅವಕಾಶಗಳನ್ನು ತೋರಿಸುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಜಾತಕದಲ್ಲಿ ಈಗ ತಾನೇ ಡಿಗ್ರಿ ಮುಗಿಸಿದ್ದೀನಿ ಅಂತ ಅಂದ್ಕೊಳ್ಳೋಣ. ಡಿಗ್ರಿ ಮುಗಿಸಾದ್ಮೇಲೆ ನಾನು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಅಲ್ಲಿ ಅವಕಾಶಗಳ ಪ್ರಮಾಣ ತೋರಿಸುತ್ತೆ. ತುಂಬ ಈಸಿಯಾಗಿ ಸಿಗುತ್ತಾ, ಕಷ್ಟದಲ್ಲಿ ಸಿಗುತ್ತಾ, ಸಿಗೋದೇ ಇಲ್ವಾ, ಈ 3 ಲೆವೆಲಲ್ಲಿ ಸಿಗುತ್ತೆ. ತುಂಬ ಈಸಿಯಾಗಿ ಸಿಗುತ್ತೆ, ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ಜಾಬ್ ಕರೀತಾರೆ ಅನ್ನೋದು ಅಷ್ಟು ಮಾತ್ರ ಹೇಳುತ್ತೆ. ಹೋಗೋದು ಬಿಡೋದು ಯಾರ್ದು ಕೆಲಸ? ಆ ವ್ಯಕ್ತಿಯ ಕೆಲಸ. ಸೊ ಜ್ಯೋತಿಷ್ಯ ಹೇಳೋದಿಲ್ಲ ಇವನು ಕೆಲಸಕ್ಕೆ ಹೋಗ್ತಾನೆ ಅಂತ. ತುಂಬ ಜನ ತಪ್ಪು ಅಭಿಪ್ರಾಯ ಜ್ಯೋತಿಷ್ಯದ ಮೇಲೆ ಇರ್ತಕ್ಕಂಥದ್ದು. ಮದುವೆ ಯಾವಾಗ ಆಗುತ್ತೆ ಅದು ತಪ್ಪು ಪ್ರಶ್ನೆ. ಮದುವೆ ಯಾವಾಗ ಆಗುತ್ತೆ ಅದು ಬಿಗ್ಗೆಸ್ಟ್ ತಪ್ಪು ಕ್ವಶನ್ ಅಂತ ಹೇಳ್ತೀನಿ. ಯಾಕೆಂದರೆ ಹುಡುಗ ಇಷ್ಟ ಆಗಿರ್ತಾನೆ ಅಂತ ಅಂದ್ಕೊಳ್ಳೋಣ, ಜಾತಕನೂ ತೋರಿಸಿರುತ್ತೆ,
ಆ ಹುಡುಗನ ಸ್ವಂತ ಮನೆ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಹಾಗಾದ್ರೆ ಜ್ಯೋತಿಷ್ಯದಲ್ಲಿ ಹೇಳುತ್ತೆ ಅದು ಇವ್ರ ಮದುವೆ ಇವ್ರ ಜೊತೆನೇ ಆಗುತ್ತೆ ಅಂತ. ಸಾಧ್ಯ ಇಲ್ಲ. ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ಲಾನೆಟರಿ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ. ಅಂದರೆ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಒಂದು ಕೊಡ್ತಾರೆ, ಮತ್ತು ಟೆಂಪ್ರೇಚರ್ ಅಂತ ಕೊಡ್ತಾರೆ. ಅದು ಇಂಡಿಕೇಶನ್ ಕೊಡುತ್ತೆ ಅಷ್ಟೇ. ಈಗ ಒಂದು ನೀರನ್ನು 20 ಡಿಗ್ರಿಗೂ ನಾವು ಕಾಯಿಸ್ಬೋದು, 40 ಡಿಗ್ರಿಗೂ ಕಾಯಿಸ್ಬೋದು, 80 ಡಿಗ್ರಿ ಕಾಯಿಸ್ಬೋದು ಅಂತ ನೀರು ಹೇಳುತ್ತೆ ಬೆಂಕಿ ಹಚ್ಚಿದಾಗ. ಕಾಯಿಸೋದು ಬಿಡಿಸೋದು ನಮ್ಮ ಕೆಲಸ. ಹಾಗೆಯೇ ಜ್ಯೋತಿಷ್ಯದಲ್ಲಿ ಮದುವೆ ಟೈಮ್ ಬಂದಿದೆ, ಮದುವೆ ಆಫರ್ಗಳು ಲೋ, ಮೀಡಿಯಮ್, ಹೈ ಅನ್ನೋ ಒಂದು 3 ಲೆವೆಲಲ್ಲಿ ಬರುತ್ತೆ. ಲೋ ಅಲ್ಲಿದೆ ಅಂದರೆ ಅವ್ರಿಗೆ ಆಪರ್ಚುನಿಟಿ ಕಮ್ಮಿ ಸಿಗ್ತಾ ಇರುತ್ತೆ. ಅಯ್ಯೋ ಎಷ್ಟು ಹುಡುಕಿದ್ರು ಕೂಡ 1-2 ಬರ್ತವೆ 6 ತಿಂಗಳಿಂದ ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಒಂದು 10 ಬಂದಿದ್ದಾವೆ 6 ತಿಂಗಳಿಂದ ಅಂತ. ಕೆಲವ್ರು ಹೇಳ್ತಾರೆ ಅಯ್ಯೋ ಒಂದು 50 ಲಿಸ್ಟ್ ಇದೆ, ಯಾವ್ದು ಸೆಲೆಕ್ಟ್ ಮಾಡ್ಕೋ ಯಾವ್ದು ಬಿಡಬೇಕು ಗೊತ್ತಾಗ್ತಾ ಇಲ್ಲ, ಜಾತಕ ಸೆಟ್ ಆಗ್ತಾ ಇಲ್ಲ ಅಂತ ಬರ್ತಾ ಇರುತ್ತೆ. ಏನೇನೋ ಬರುತ್ತೆ. ತುಂಬ ಬಂದಾಗ ಏನಾಗ್ಬಿಡುತ್ತೆ, ನಮಗೆ ಸೆಲೆಕ್ಟ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಲೈಫಲ್ಲಿ. ಹಾಗೆ ಅದು ನಮಗೆ ಕಾರ್ಯನ ಮಾಡಿಸಲ್ಲ, ಕಾರ್ಯನ ತೋರಿಸುತ್ತೆ. ಮಾಡೋದು ನಾವು, ಕಾರ್ಯವನ್ನು ತೋರಿಸ್ತಕ್ಕಂಥ ಕೆಲಸ. ಹಾಗೆ ಓದೋದ್ರಲ್ಲೂ ಅದೇ ಥರನೇ. ಈಗ ನಾವು ಆಕ್ಸಿಡೆಂಟಿಗೆ ಬರೋಣ. ಆಕ್ಸಿಡೆಂಟಿಗೆ ಬರ್ತಕ್ಕಂಥ ಒಂದು ಸಮಯದಲ್ಲಿ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸುತ್ತೆ. ಆದರೆ ಆ ಕಾಂಬಿನೇಷನ್ ಇರ್ತಕ್ಕಂಥದ್ದು ಅದು ಆಕ್ಸಿಡೆಂಟೇ ಆಗುತ್ತಾ, ಕೆಳಗೆ ಇದು ಕಾಲ್ಜಾರ್ ಬೀಳ್ತಾರಾ, ಅಥವಾ ಹಾಸ್ಪಿಟಲೈಸೇಷನ್ ಆಗಿಬಿಟ್ಟು ಏನೋ ಕಾಯಿಲೆಯಿಂದ ಬರುತ್ತಾ, ಯಾವ ರೀತಿ ಬೇಕಾದ್ರೂ ಬರುತ್ತೆ. ಅದಕ್ಕೆ ಮೂಲ 6ನೇ ಮನೆ ಮತ್ತು 8ನೇ ಮನೆ. 6 ಮತ್ತು 8 ಭಾಳ ಇಂಪಾರ್ಟೆಂಟ್ ಹೌಸಸ್. ಓವರಾಲ್ ಒಬ್ಬರಿಗೆ ಕಂಪ್ಲೀಟ್ ಆಕ್ಸಿಡೆಂಟ್ ಆಗಿ ಡೆತ್ ಆಗುತ್ತೆ ಅಂದರೆ ಆ ದಶಾಭುಕ್ತಿ ಅಂತರ್ಭುಕ್ತಿ ಆ ಸಮಯದಲ್ಲಿ 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಇಷ್ಟನ್ನು ರನ್ ಆಗುತ್ತೆ ಕಾಂಬಿನೇಷನಲ್ಲಿ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟು, ಈ ಜ್ಯೋತಿಷ್ಯದಲ್ಲಿ ಗೊತ್ತಿರೋರಿಗೆ ಆಕ್ಸಿಡೆಂಟ್ ಗೊತ್ತಿರಲಿಲ್ವಾ ಅಂತ ಹೇಳ್ತಾರಲ್ಲ, ಒಂದು ಬಿಗ್ಗೆಸ್ಟ್ ಒಂದು ಸೀಕ್ರೆಟ್ ಇದೆ. ಅಸ್ಟ್ರಾಲಜಿಲಿ ಒಂದು ಸೀಕ್ರೆಟ್ ಇದೆ. ಅದು ಒಳ್ಳೆಯದಕ್ಕೂ ಸೀಕ್ರೆಟ್, ಅದು ಕೆಟ್ಟದಕ್ಕೂ ಸೀಕ್ರೆಟ್. ಅದು ಗೋಚಾರ ಅಂತಾರೆ. ಈಗ ಯಾರಿಗೋ ಒಬ್ಬರಿಗೆ ಶನಿ ದಶೆ ನಡೀತಾ ಇರುತ್ತೆ. ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶನಿ ದಶೆ ನಡೀತಾ ಇದೆ. ಶನಿಲಿ ನಾವು ಆಕ್ಸಿಡೆಂಟ್ ಕಾಂಬಿನೇಷನ್ ಹೋಗಿ ಹುಡುಕ್ತೀವಿ, ಸಿಗೋದಿಲ್ಲ. ಶನಿ ದಶೆಯಲ್ಲಿ ಏನೂ ತೋರಿಸಲ್ಲ. ಆದರೆ ಭಗವಂತ ಯಾವ ರೀತಿ ನಮ್ಮ ಕರ್ಮನ ಇಟ್ಟಿದ್ದಾನೆ ಅಂದರೆ, ಆ ಶನಿ ಏನಾದರೂ ದಶ ಬರಲೇಬೇಕು. ಆ ದಶದಲ್ಲಿ ಬರ್ತಕ್ಕಂಥ ಈಗ ಕೂತ್ಕೊಂಡಿರ್ತಕ್ಕಂಥ ಸ್ಥಾನದಲ್ಲಿ ಆಕ್ಸಿಡೆಂಟ್ ಕಾಂಬಿನೇಷನಲ್ಲಿ ಕೂತಿದ್ದಾನೆ ಅಂದರೆ ದಶದಲ್ಲಿದ್ದರೂ ಕೂಡ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾನೆ. ಇದು ಸ್ವಲ್ಪ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು. ಈಗ ಪ್ರತಿಯೊಬ್ಬರದು ಕೂಡ ಹೋಗಿ ಈಗ ಇವ್ರ ದಶ ನಡೀತಾ ಇದೆ, ಪ್ರತಿ 2 ವರ್ಷಕ್ಕೂ ಬದಲಾಗ್ತಾ ಇರುತ್ತೆ. ಅದು ಶನಿ 2.5 ಇಯರ್ಸ್ ಚೇಂಜ್ ಆಗ್ತಾ ಇರುತ್ತೆ. 19 ವರ್ಷ ಇರುತ್ತೆ ಶನಿ. ಪ್ರತಿ 2 ವರ್ಷ ಎಲ್ಲೆಲ್ಲಿ ಹೋಗ್ತಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ಸಬ್, ಇವೆಲ್ಲವೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟ್ರಾನ್ಸಿಟ್ ಹೇಳೋದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅದು ಮೂವ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಬರ್ತಕ್ಕಂಥದ್ದು. ಮೂಲ ಜಾತಕದಲ್ಲಿ ಆಕ್ಸಿಡೆಂಟ್ ಇಲ್ಲ, ಆಕ್ಸಿಡೆಂಟ್ ಆಗಿದೆ ಅಂತಂದರೆ ಅದು ಗೋಚಾರದಿಂದ ಆಗಿದೆ. ಇದು ಟಫು. ನಮ್ಮ ಜಾತಕ ನಾವೇ ನೋಡಿಕೊಂಡು ಕಲ್ತ್ಕೊಂಡು ನಾವೇ ನೋಡಿಕೊಂಡ್ರು ಕೂಡ ಟ್ರಾನ್ಸಿಟ್ ಅಪ್ಲೈ ಮಾಡೋದಿದೆಯಲ್ಲ, ತುಂಬ ಡೇಂಜರ್. ಇದರಲ್ಲಿ ಒಂದು ಖುಷಿ ವಿಚಾರ ಏನು ಅಂತಂದರೆ, ಟ್ರಾನ್ಸಿಟಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ದಶಾದಲ್ಲಿ ಆಕ್ಸಿಡೆಂಟ್ ಕಾಂಬಿನೇಷನ್ ಇಲ್ಲ, ಅದು ಪ್ರಮಾಣ ಕಮ್ಮಿ ಇರುತ್ತೆ. ಅದರ ಪ್ರಮಾಣ ಅಂತ ಹೇಳ್ತೀವಲ್ಲ ಆಕ್ಸಿಡೆಂಟ್ದು, ಗುದ್ದ ಅದೇನಪ್ಪ ಏನು ಗುದ್ದಿರೋ ರಭಸಕ್ಕೆ ನೋಡಿದ್ರೆ ಅವನು ಆರಾಮಾಗಿದ್ದಾನೆ ಅಂತ ಬರುತ್ತಲ್ಲ, ದಶಾ ಸ್ಟ್ರಾಂಗ್ ಆಗಿರುತ್ತೆ. ದಶಾದಲ್ಲಿ ನಮಗೆ ಕೆಟ್ಟ ಕಾಂಬಿನೇಷನ್ ಬಂದಿದೆ ಅಂದರೆ ಅದೊಂಥರ ಇಂಡಿಕೇಷನ್ನು, ರೆಡ್ ಸಿಗ್ನಲ್. ಅದು ನಿನಗೆ ಆಕ್ಸಿಡೆಂಟು ಈ ದಶದಲ್ಲಿದೆ, ಹುಷಾರಾಗಿರುವಂಥ. ಗೋಚಾರ ಅದೇ ಗ್ರಹ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಾಗ ಆಕ್ಸಿಡೆಂಟ್ ಮಾಡಿಬಿಡುತ್ತೆ. 2 ಸಪ್ರೇಟ್ ಹೇಳಿದೆ ನಾನು. ಒಂದು ಆಕ್ಸಿಡೆಂಟ್ ತೋರಿಸ್ತಾ ಇಲ್ಲ ದಶಾದಲ್ಲಿ, ಬಟ್ ಆಕ್ಸಿಡೆಂಟ್ ಆಗಿದೆ. ಇನ್ನೊಂದು ಆಕ್ಸಿಡೆಂಟ್ ತೋರಿಸಿದೆ, ಬಟ್ ಆಕ್ಸಿಡೆಂಟ್ ಆಯಿತು. 2ರಲ್ಲೂ ಆಕ್ಸಿಡೆಂಟ್ ಆಯಿತು. ಒಂದರಲ್ಲಿ ತೋರಿಸ್ತಿಲ್ಲ, ಆಯಿತು. ಒಂದು ತೋರಿಸ್ತಾ ಇದೆ, ಆಯಿತು. ಈ ಬಲಗಡೆ ಇರ್ತಕ್ಕಂಥದ್ರಲ್ಲಿ ಆಯಿತು ಅನ್ನೋ ವಿಚಾರದಲ್ಲಿ ಅದೇ ದಶ 12 ಮನೆಗಳಲ್ಲಿ ಸಂಚಾರ ಮಾಡಬೇಕಾದ್ರೆ
ಒಂದು ಕೆಟ್ಟ ಪರಿಸ್ಥಿತಿಲಿ ಗೋಚಾರದಲ್ಲಿ ಬಂದಾಗ, ನಿಮ್ಮದೇ ದಶ ನಡೀತಾ ಇರ್ತಕ್ಕಂಥದ್ದು ಟ್ರಾನ್ಸಿಟ್ ಅಂತ ಹೇಳ್ತೀವಿ, ಆ ಗ್ರಹ ಮೂವ್ ಆಗ್ತಾ ಇರುತ್ತೆ, ಆ ಬಂದಾಗ ಕೆಟ್ಟ ಪರಿಸ್ಥಿತಿಲಿ ಬಂದು ಕೂತಿದೆ. ಇದು ನಾವು ಹೇಗೆ ಒಂದು ಸಿಂಪಲಾಗಿ ಅನುಭವಿಸ್ಬೋದು ಅಂದರೆ, ಸರ್ ನಾನು 5 ವರ್ಷದಿಂದ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ ಸರ್, ಅದೇ ಬಾಸ್ ಇದ್ದಾರೆ ಸರ್, ಈಗ ಆರಾಮಾಗಿದ್ದೆ, ಅದು ಯಾಕೋ ಒಂದು 3 ತಿಂಗಳಿಂದ ನಮ್ಮ ಬಾಸ್ ಎಗರಾಡ್ತಾ ಇದ್ದಾರೆ ನನ್ನ ಮೇಲೆ, ಅದೇ ಕೆಲಸ ಅದೇ ಮಾಡ್ತಾಯಿದ್ದೀನಿ, ಯಾಕೋ ಇತ್ತೀಚೆಗೆ ರೇಗ್ತಾ ಇದ್ದಾರೆ. ಅದು 2 ಕಾರಣಗಳಿರ್ಬೋದು. ಮೇಜರಾಗಿ ದಶ ಅದೇ ರನ್ ಆದರೂ ಕೂಡ ಗೋಚಾರದಲ್ಲಿ ಸ್ವಲ್ಪ ಪೀರಿಯಡ್ ತಪ್ಪಿರ್ಬೋದು. ಆ 3 ತಿಂಗಳು ಆ ಗ್ರಹ ಸ್ವಲ್ಪ ನೆಗೆಟಿವ್ ಏರಿಯಾದಲ್ಲಿ ಮೂವ್ ಆಗ್ತಾ ಇದೆ. ಆ ಟೈಮಲ್ಲಿ ಈಗ ಟೈಮ್ ಸರಿ ಇಲ್ಲ, ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡು, ಇದೆ ಸಿಂಪಲಾಗಿ ಹೇಳಿರೋದು. ಸೊ ಆಕ್ಸಿಡೆಂಟ್ನ ನಾವು ಕಂಡುಹಿಡಿಬೋದು, ಆದರೆ ಗೋಚಾರನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಭಾಳ ಕಷ್ಟ. ಸೊ ಅದಕ್ಕೆ ಆಕ್ಸಿಡೆಂಟ್ನ ಹೆಂಗೆ ಅವಾಯ್ಡ್ ಮಾಡೋದು ಅಂತ ಹೇಳಿ ನಮ್ಮ ಋಷಿಮುನಿಗಳು ಏನು ಕೊಟ್ಟಿದ್ದಾರೆ ಅಂದರೆ, ಪ್ರತಿ ದಿವಸ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ನು ಮಾಡಲೇಬೇಕು. ಮೆಡಿಟೇಷನ್ ಅಂತಂದರೆ ನೈಟ್ 10 ನಿಮಿಷ ಮೆಡಿಟೇಷನ್ನು, ಬೆಳಿಗ್ಗೆ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ತಾಯಿದ್ರೆ ನಮಗೆ ಇಂಟ್ಯೂಷನ್ ಜಾಸ್ತಿ ಬೆಳೆಯುತ್ತೆ. ಮುಂದೆ ಆಗ್ತಕ್ಕಂಥ ಅಪಘಾತಗಳನ್ನು ಒಂದು ಕಡೆ ಇದ್ದು ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಅಂತ ಹೇಳ್ಬೋದು, ಸಣ್ಣ ಸ್ಕ್ರ್ಯಾಚಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಒಂದಿದೆ. ಎರಡನೇ ವಿಚಾರ ಏನು ಅಂತಂದರೆ, ಆಕ್ಸಿಡೆಂಟ್ ಅಂತಂದರೆ ನಮ್ಮ ತಲೆಗೆ ಏನಾಗುತ್ತೆ, ಗಾಡಿ ಅಂತ ಬರುತ್ತೆ. ಕಾಲು ಜಾರು ಬೀಳೋದು ಆಕ್ಸಿಡೆಂಟು. ಎಷ್ಟೋ ಜನ ಬಾತ್ರೂಮಲ್ಲಿ ಬೀಳ್ತಾರೆ, ಎಷ್ಟೋ ಜನ ಅಡುಗೆ ಮನೇಲಿ ಸಾರಿಸಿರ್ತಾರೆ, ಅಲ್ಲೇ ಜಾರು ಬೀಳ್ತಾರೆ. ಆಕ್ಸಿಡೆಂಟ್ ಈಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಕಾರ್, ಬಸ್ಸು ಅಥವಾ ಬೈಕು, ಅಲ್ವೇ ಅಲ್ಲ. ಇಟ್ ಈಸ್ ನೆವರ್ ಲಿಮಿಟೆಡ್ ದೇರ್. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಕ್ಸಿಡೆಂಟ್ ಅನ್ನೋ ಒಂದು ಕಾಂಬಿನೇಷನ್ ಬಂದಾಗ ನಮ್ಮಲ್ಲಿ ಆ ಕಾಂಬಿನೇಷನ್ 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ನೋಡ್ಕೋಬೋದು. ಈಗ ಆಕ್ಸಿಡೆಂಟ್ ಇದೆಯಲ್ಲ ಅನ್ನೋದು ಹೆದರ್ಕೊಳ್ಳೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಿ ಕಾಂಬಿನೇಷನ್ ಹಿಟ್ಟಾಗಿದೆ ಅದನ್ನು ದಾನ ಮಾಡಿಕೊಂಡ್ರೆ ಇಂಟೆನ್ಸಿಟಿನ ಕಮ್ಮಿ ಮಾಡ್ಬೋದು. ಹಣೆ ಬರನ ಬದಲಾಯಿಸೋಕ್ಕಾಗೋದೇ ಇಲ್ಲ. ಸೊ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹೆಲ್ತ್. ಹೆಲ್ತ್ನ ನೋಡ್ಕೊಳಕ್ಕಾದರೂ ಸ್ವಲ್ಪ ಆಗುತ್ತೆ. ಇನ್ನು ಬೇರೆ ವಿಚಾರ ಎಲ್ಲ ನಾನು ಆಫರ್ಗಳು ಕೊಡುತ್ತೆ, ಆದರೆ ಆಗುತ್ತೋ ಇಲ್ವೋ ಅಂತ ಹೇಳಿ ಬರ್ತಕ್ಕಂಥದ್ದು ಬರುತ್ತೆ. ಹಾಗೆ ನಮ್ಮ ಈ ಆಕ್ಸಿಡೆಂಟ್ ವಿಚಾರದಲ್ಲಿ ಬರ್ತಾಗ ಗ್ರಹಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಗ್ರಹಗಳು ಹೆಚ್ಚಾಗಿ ಆಕ್ಸಿಡೆಂಟ್ ಮಾಡಿಸ್ತವೆ ಅಂದಾಗ ಟಾಪ್ ಆರ್ಡ್ರಲ್ಲಿ ಅದು ನೆಕ್ಸ್ಟ್ ಹೇಳ್ತೀನಿ ಯಾವ್ದು ಆರ್ಡರ್ ಅಂತ. ಓಕೆ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದೇ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಸಲಹೆ, ಸೂಚನೆ ಮತ್ತು ಪರಿಹಾರ ಮಾರ್ಗಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ನಾನು ಕಲಿತ್ಕೊಳ್ಬೇಕು, ನನ್ನ ಭವಿಷ್ಯ ಹೇಗಿದೆ ಅಂತ ನಾನು ನಿರ್ಧಾರ ಮಾಡಿಕೊಳ್ಬೇಕು, ಯಾವ ಫೀಲ್ಡ್ಗೆ ಹೋದರೆ ನಾನು ಸಕ್ಸಸ್ನ ಕಾಣ್ಕೊಳ್ತೀನಿ. ಸೊ ಈ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀವೇನಾದರೂ ಪಡ್ಕೊಳ್ಬೇಕು, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಒಂದು ಸುವರ್ಣ ಅವಕಾಶವನ್ನು ಗುರುಜಿಯವರು ಕಲ್ಪಿಸಿ ಕೊಡ್ತಾ ಇದ್ದಾರೆ. ಇದೇ ತಿಂಗಳು 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಆನ್ಲೈನ್ ಕ್ಲಾಸಸ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಾದರೂ ಇದಕ್ಕೆ ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ಮನೆ ಮಂದಿಯೆಲ್ಲ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೂ ಕೂಡ ಅವಕಾಶವಿದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ನಿಮ್ಮ ಹೆಸರನ್ನು ಮೊದಲೇ ನೋಂದಾಯಿಸ್ಕೊಳ್ಬೇಕಾಗುತ್ತೆ. ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅನ್ನೋಂಥವ್ರು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಕುರಿತಾಗಿ ಗುರುಜಿಯವರು ನಮಗೆ ಹೇಳ್ತಾ ಇದ್ರು. ಅಪಘಾತದ ಕುರಿತಾಗಿ ತಿಳ್ಕೊಳ್ತಾ ಇದ್ವಿ. ಜಾತಕದ ಮುಖಾಂತರವಾಗಿ ಈ ಅಪಘಾತವನ್ನು ನಾವು ಗುರುತಿಸ್ಕೊಳ್ಬಹುದಾ, ಈ ಅಪಘಾತವನ್ನು ನಾವು ತಡಿಲಿಕ್ಕೆ ಏನಾದರೂ ರೆಮಿಡೀಸ್ ಇದೆಯಾ, ಏನಾದರೂ ದಾನ ಧರ್ಮಗಳನ್ನು ಮಾಡೋದ್ರಿಂದ ಅಥವಾ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಅಪಘಾತದಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದಾ ಗುರುಗಳೇ? ಇದ್ರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿ. ಅವಾಗಲೇ ಹೇಳಿದಂಗೆ ಅಪಘಾತಗಳ ವಿಚಾರದಲ್ಲಿ ಬಂದಾಗ ನಾವು ಜ್ಯೋತಿಷ್ಯ ಕಲಿತಾಗ ಸಾಕಷ್ಟು ಕೆಟ್ಟ ಪರಿಸ್ಥಿತಿಗಳನ್ನು ನಾವು ಅರ್ಥಕೋಬೋದು. ಯಾಕೆ ಜ್ಯೋತಿಷ್ಯ ಕಲಿಬೇಕು ಅಂತ ಅದಕ್ಕೆ ಅದೇ ಕಾರಣಕ್ಕೆ ಹೇಳ್ತಾ ಇದ್ದಿದ್ದು. ಜೀವನದಲ್ಲಿ ಲಕ್ಷಾಂತರ ರೂಪಾಯಿ ನಾವು ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ. ಬರೀ ಆಕ್ಸಿಡೆಂಟ್ ಅಲ್ಲ, ಬಿಸ್ನೆಸ್ಗೆ ಕೈ ಹಾಕಿ ದುಡ್ಡು ಕಳ್ಕೊಳ್ತೀವಿ. ಹಾಗೆ ಈ ಶೇರ್ ಮಾರ್ಕೆಟು, ಆ ಶೇರ್ ಮಾರ್ಕೆಟ್ಗೆ ಹಾಕಿ ದುಡ್ಡು ಕಳ್ಕೊಳ್ತೀವಿ. ಇನ್ನೊಬ್ಬರು ಕೊಟ್ಟು ದುಡ್ಡು ಕಳ್ಕೊಳ್ತೀವಿ, ಪೇಚಾಡ್ತೀವಿ. ಆಮೇಲೆ ಎಷ್ಟು ಪೇಚಾಡ್ತೀವಿ ಅಂತಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಬಗ್ಗೆ ವಿಚಾರಗಳಲ್ಲಿ ಪೇಚಾಡ್ತೀವಿ. ಆ ಪೇಚಾಡ್ತಕ್ಕಂಥ ಸಂದರ್ಭ ಮನುಷ್ಯನಿಗೆ ಏನು ಬರುತ್ತೆ ಅಂತಂದರೆ, ಮುಂಚೆನೇ ಗೊತ್ತಿದ್ದರೆ ನಾನು ಹಾಕ್ತಾ ಇರಲಿಲ್ವೇನೋ, ಹಾಕಿದ್ಮೇಲೆ ಇದು ಬರೋದು. ಶೇರ್ ಮಾರ್ಕೆಟಲ್ಲಿ 10 ಲಕ್ಷ 20 ಲಕ್ಷ 40 ಲಕ್ಷ ಹೋಯ್ತು ಅಂದಾಗ, ಸೊ ಈ ಥರ ಇದ್ದಿದ್ದರೆ ನಾನು
ದುಡ್ಡು ಹಾಕ್ತಾ ಇರಲಿಲ್ಲ. ನನ್ನ ಜಾತಕದಲ್ಲಿ ಅದು ಯೋಗ ಇಲ್ಲ, ದುಡ್ಡು ಮಾಡೋ ಯೋಗ ಇಲ್ಲ ಅಂದರೆ ಹಾಕ್ತಾ ಇರಲಿಲ್ಲ. ಎಲ್ಲರಿಗೂ ಯೋಗ ಬರಲ್ಲ, ಎಲ್ಲದರಲ್ಲೂ ಬರಲ್ಲ. ಅದರಲ್ಲಿ ಬರುತ್ತೆ, ಇದರಲ್ಲಿ ಬರಲ್ಲ. ಹಣ ಸಂಪಾದನೆ ಕಾಂಬಿನೇಷನ್ ಇಲ್ಲ ಅಂದರೆ ನೀವು ಈ ಕಂಪ್ನಿಲಿ ಹಾಕಿದ್ರೆ ದುಡ್ಡು ಬರುತ್ತಾ, ಆ ಕಂಪ್ನಿಲಿ ಹಾಕಿದ್ರೆ ದುಡ್ಡು ಬರುತ್ತಾ, ದುಡ್ಡೇ ನಮ್ಮಲ್ಲಿ ಬರಲ್ಲ ಅಂದರೆ ನೀವು ಯಾವ ಕಂಪ್ನಿಲಿ ಹಾಕಿದ್ರೂ ದುಡ್ಡು ಬರಲ್ಲ. ಇದು ಭಾಳ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು. ಈ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ನಾನು ಹಾಕ್ತೀನಿ. ಹಾಗಿದ್ದರೆ ಜ್ಯೋತಿಷ್ಯ ತಿಳಿದವರೆಲ್ಲ ಶೇರ್ಸ್ ಯಾಕೆ ಮಾಡಬಾರ್ದು? ಜ್ಯೋತಿಷ್ಯ ತಿಳಿದವರೆಲ್ಲ ಯಾಕೆ ಶೇರ್ಸ್ನ ಮಾಡಲ್ಲ? ಯಾಕೆ ತುಂಬ ಜನ ಹೇಳ್ತಾರಲ್ಲ, ಅಯ್ಯೋ ಅವ್ರು ಪೂಜೆ ಮಾಡಿಸಿ ದುಡ್ಡು ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಮತ್ತು ಪೂಜೆ ಮಾಡಿಸಿ ದುಡ್ಡು ಮಾಡೋ ಬದಲು 10,000 ಹಾಕಿದ್ದನ್ನು 10 ಕೋಟಿ ಮಾಡ್ಬೋದಲ್ವ ಕಂಪ್ನಿಗಳಲ್ಲಿ ಹಾಕಿ. ಸೊ ಆ ರೀತಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಭಾಳ ಪ್ರಮುಖವಾಗಿ ನಾನು ಈ ಪ್ರಶ್ನೆನ ಪಬ್ಲಿಕ್ಕಿಗೆ ಕೇಳ್ತಾ ಇದ್ದೀನಿ. ಪಬ್ಲಿಕ್ಕಿಗೆ ಕೇಳಬೇಕಿದು, ಇದು ನಿಮಗೆ ಪ್ರಶ್ನೆ. ಈ ಪ್ರಶ್ನೆ ತಿಳಿದಾಗ ಅರ್ಥ ಆಗುತ್ತೆ, ಜ್ಯೋತಿಷ್ಯ ಅಂದರೆ ಹಣೆ ಬರಹನ ಬದಲಾಯಿಸೋದಲ್ಲ. ಜ್ಯೋತಿಷ್ಯರಾದವರು ಅವ್ರ ಹಣೆ ಬರಹನೂ ತಿಳ್ಕೊಂಡಿರ್ತಾರೆ, ಇನ್ನೊಬ್ಬರ ಹಣೆ ಬರಹನೂ ಕೂಡ ಓದ್ತಕ್ಕಂಥ ಸಾಮರ್ಥ್ಯನ ಪಡೆದಿರೋದು ಇದು. ಅವ್ರದ್ದು ಏನು ಬರುತ್ತೆ ಅಂತಂದರೆ ಅವ್ರಿಗೆ ಒಂದು ಲಿಮಿಟೇಷನ್ ಇರುತ್ತೆ. ಓಕೆ, ನಾನೊಂದು ಜ್ಯೋತಿಷ್ಯ ಹೇಳಿಕೊಂಡು ಮಾಡಬೇಕು ಅಂತ. ಇದು ಮುಂದೆ ಇದನ್ನು ಮಾತಾಡೋಣ, ಕಂಟಿನ್ಯೂ ಮಾಡೋಣ. ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಎಸ್, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಉಡುಪಿಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಫ್ರೆಂಡ್ ಬಗ್ಗೆ ಕೇಳಲಿಕ್ಕೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 19/6/1990. 1990. ಓಕೆ, ಟೈಮಿಂಗ್ಸ್ ಹೇಳಿ. 10:43 AM. ಯಾವ ಊರಲ್ಲಿ ಹುಟ್ಟಿರೋದು? ಉಡುಪಿ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವರು ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ, ಅಂದ್ರೆ ಬೋಟ್ ತಗೊಂಡು ಮಾಡ್ಬೇಕಂತ ಇದ್ದಾರೆ. ಸೊ ಅದು ಆಗ್ಬರ್ತದ, ಮತ್ತೆ ಅದರಲ್ಲಿ ಸಕ್ಸಸ್ ಆಗ್ತದ ಅಂತ. ಓಕೆ, ಗುರೂಜಿ ಮಾತಾಡ್ತಾರೆ, ಕೇಳಿಸ್ಕೊಡಿ. ನಮಸ್ಕಾರ. ನಮಸ್ತೆ ಸರ್. ಇವಾಗ ತಾನೇ ಒಂದು ಹೇಳ್ತಾ ಇದ್ದೆ, ಹಣದ ಕಾಂಬಿನೇಷನ್ ಇದ್ದರೆ ಕೂಡ ಚಪ್ಪಲಿ ಬಿಸ್ನೆಸ್ ಮಾಡಿದ್ರೂ ದುಡ್ಡು ಬರುತ್ತೆ, ಹಣದ ಕಾಂಬಿನೇಷನ್ ಇಲ್ಲ ಅಂದರೆ ಗೋಲ್ಡ್ ಬಿಸ್ನೆಸ್ ಮಾಡಿದ್ರೂ ಲಾಸ್ ಆಗುತ್ತೆ. ಅನೇಕ ನಿದರ್ಶನಗಳು ಬೇಕಾದ್ರೆ ಹೋಗಿ ಕೇಳಿ. ಮಾರ್ಕೆಟಲ್ಲಿ ಜ್ಯುವೆಲರಿ ಅಂಗಡಿ ಮಾಡಿರೋರು, ಗೋಲ್ಡ್ ವ್ಯಾಪಾರ ಮಾಡಿರೋರು ಲಾಸ್ ಹೋಗಿ ಮನೆ ಮಠ ಮಾರ್ಕೊಂಡಿರೋರು ಇದ್ದಾರೆ. ಅದೇ ಥರ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡಿ ಚಪ್ಪಲಿ ವ್ಯಾಪಾರ ಮಾಡಿಕೊಂಡು, ಅಥವಾ ಯಾವುದು ನಾವು ಅಂದ್ಕೊಳ್ತೀವಿ ಆ ವ್ಯಾಪಾರ ಬೇಡ ಅಂತ ಅಂದ್ಕೊಳ್ತಕ್ಕಂಥದ್ದು, ಅದರಲ್ಲೂ ಮಾಡಿ ಕೋಟ್ಯಾಧೀಶ್ವರ ಆಗಿರೋರು ಇದ್ದಾರೆ, ಲಕ್ಷಾಧೀಶ್ವರ ಆಗಿದ್ದಾರೆ. ಫಸ್ಟು ಕಾಂಬಿನೇಷನ್ ತಿಳ್ಕೊಳ್ಳಿ. ಇದೇ ಪಬ್ಲಿಕ್ಕಲ್ಲಿರ್ತಕ್ಕಂಥ ಒಂದು ಕೆಟ್ಟ ವಿಚಾರ. ಇಲ್ಲಿ ನಮ್ಮ ವಿಚಾರದಲ್ಲಿ 9 ಅಂತ ಬರುತ್ತಲ್ಲ, ಫಸ್ಟ್ ಅವರಿಗೆ ಸೋಂಬೇರಿತನನ ತರುತ್ತೆ. 9th house ಈಸ್ ನಾಟ್ ಅಟ್ ಆಲ್ ಎ ಗುಡ್ ಹೌಸ್ ಫಾರ್ ಮೇಕಿಂಗ್ ಮನಿ. ಅವಕಾಶಗಳಿದ್ದರೂ ಕೂಡ ಅಲದಾಡ್ತಾರೆ ಹೊರತು ಹಣ ಬರೋದು ಕಮ್ಮಿ. ಒಂದು ಕಡೆ ಅಲ್ಲ, 2 ಕಡೆ ಅಲ್ಲ, 3 ಕಡೆ ಅಲ್ಲ, ಹಲವಾರು ಕಡೆ ಅಲ್ದಾಡ್ತಾರೆ. ಆಲ್ರೆಡಿ ಇವ್ರಿಗೆ ಏಜ್ ಬೇರೆ ಏನೋ 34 ಏನೋ ಆಗಿದೆ. ತಂದೆ ಮಾಡಿರ್ತಕ್ಕಂಥದ್ದು ಅಥವಾ ಪಿತ್ರಾರ್ಜಿತ ಮಾಡಿರ್ತಕ್ಕಂಥದ್ದು ಅಥವಾ ಹಿರಿಯರಿಂದ ಬಂದಿರತಕ್ಕಂಥದ್ದನ್ನು ಮಾತ್ರ ಮುಂದುವರಿಸ್ಬೋದು. ಈ ಬೋಟ್ ವಿಚಾರ ಹೇಳಿರ್ತಕ್ಕಂಥವ್ರು ಏನಾರು ಅವ್ರದ್ದು ಪಾರಂಪರಿಕವಾಗಿ ಅವ್ರ ತಂದೆನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇದನ್ನು ಹಾಕಿದ್ದಾರೆ, ಮಾಡ್ತಾಯಿದ್ದಾರೆ ಅಂದರೆ ಅವರ ಸಹಾಯದಿಂದ ಮಾಡ್ಬೋದೇ ಹೊರತು ಇವರ ಸ್ವಂತ ಬಲದಿಂದ ಸ್ವಲ್ಪ ಕಷ್ಟ. ಇನ್ನೊಬ್ಬರು ಏನೋ ಒಂದು 10 ಲಕ್ಷ ಹಾಕಿ 20 ಲಕ್ಷ ಹಾಕಿ ಒಂದು ಬೋಟ್ ಕೊಡ್ತಾರೆ, ನೀನು ನಡ್ಸ್ಕೊಂಡು ಹೋಗಪ್ಪ, ತಿಂಗಳ 50,000 40,000 ಮಾಡ್ಕೊ, ಆ ರೀತಿ ಆದರೆ ಮಾತ್ರನೇ ಆಗುತ್ತೆ ಹೊರತು ವಿತೌಟ್ ಸಪೋರ್ಟ್ ಇದು ಬರಲ್ಲ. ಒಂದು. ಎರಡನೇದು, ಇವಾಗ ಭುಕ್ತಿ ನೋಡಿದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದು 8ನೇ ಮನೆ ಬಂದಿದೆ, ಅಬ್ಸ್ಟಕಲ್ಸ್ ಬರ್ತಕ್ಕಂಥ ಭುಕ್ತಿ. ಇದು ಚಂದ್ರ ಭುಕ್ತಿ. ಚಂದ್ರ ಆದಮೇಲೆ ಮಂಗಳ ಬರ್ತಾನೆ. ಮಂಗಳ ಉತ್ತಮವಾಗಿದೆ. ಅವ್ರಿಗೆ ಉತ್ತಮ ಸಮಯ 28 ಆಗಸ್ಟ್ ಆದಮೇಲೆ ಸ್ಟಾರ್ಟ್ ಮಾಡೋಂಗಿದ್ರೆ. ಯಾಕಂದರೆ ಮುಂದಿನ 6 ವರ್ಷ ಮಂಗಳ ದಶ ಹಣವನ್ನು ತಂದು ಕೊಡ್ತಕ್ಕಂಥ ಕಾಂಬಿನೇಷನ್ನು, ಅದನ್ನು ನಾವು ನೋಡಬೇಕಾದ್ರೆ ಇಲ್ಲಿ 10-2-11 ಇದು ಹಣದ ಕಾಂಬಿನೇಷನ್, ಬಟ್ ವಿತ್ ಲಾಟ್ ಆಫ್ ಡಿಫಿಕಲ್ಟಿ. ಸೊ ಈ ದಶ ಮುಗಿತಾ ಇದೆ, 10 ವರ್ಷ ದಶ ಅಲ್ಲಿ ಇಲ್ಲಿ ಅಲ್ದಾಡಿ ಏನೂ ಬರದೇ ಇರತಕ್ಕಂಥ ದಶ ಮುಗಿತಾ ಇದೆ. ಮುಂದೆ ಬರ್ತಕ್ಕಂಥ ದಶ ಹಣವನ್ನು ಕೊಡ್ತಕ್ಕಂಥ ದಶ, ಅದು ಸ್ವಲ್ಪ ಮೀಡಿಯಮ್ ಆಗಿದೆ. 9 ಅಂದರೆ ಸ್ವಲ್ಪ ಮೀಡಿಯಮ್ ಇರುತ್ತೆ.
ಆದರೆ ಹಣ ಬಂದೇ ಬರುತ್ತೆ. ಆಗಸ್ಟ್ ಆದಮೇಲೆ ಸ್ಟಾರ್ಟ್ ಮಾಡಿ, ಇವಾಗ ಇಮಿಡಿಯೇಟಾಗಿ ಬೇಡ. 10-2 ಅದಾದಮೇಲೆ ಬರ್ತಕ್ಕಂಥ ದಶ ಎಗೇನ್ 9 ಮತ್ತು 5 ಬರುತ್ತೆ. 6 ಇಯರ್ಸ್ ಮಾತ್ರ ಅವ್ರಿಗೆ ಟೈಮ್ ಚೆನ್ನಾಗಿರೋದು, ಆಮೇಲೆ ಚೆನ್ನಾಗಿಲ್ಲ. ಯಾಕಂದ್ರೆ ದಶ ಟು ದಶ, ಭುಕ್ತಿ ಟು ಭುಕ್ತಿ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ 6 ಇಯರ್ಸ್ ಮಾತ್ರನೇ ನಮಗೆ ಅವ್ರಿಗೆ ಸಮಯ ಇರೋದು. ಅದು ಯಾಕಂದರೆ ಅದನ್ನೇ ಜ್ಯೋತಿಷ್ಯ ಕಲ್ತಾಗಿ ಇವಾಗ ಗೊತ್ತಾಗುತ್ತೆ. ಟೈಮ್ ಸ್ಟಾರ್ಟ್ ಆಯ್ತು, ಒಳ್ಳೆ ಟೈಮ್, ಎಸ್, ಎಲ್ಲಿವರೆಗೂ ಇದೆ ಇಷ್ಟೇ. 2032 ಮೇಲೆ ಇಲ್ಲ, ಫೈನಾನ್ಸ್ ಮತ್ತೆ ಬಿದ್ದೋಗ್ಬಿಡುತ್ತೆ. ನಾರ್ಮಲ್ ಟು ನಾರ್ಮಲ್ ಇನ್ನೂ ಕಾಂಬಿನೇಷನ್ನು, ಆ ಒಂದು ಬಿಸ್ನೆಸ್ ಕಾಂಬಿನೇಷನ್ ಇಲ್ಲಿ ಡ್ರಾಪ್ ಆಗಿಬಿಡುತ್ತೆ. ಈ ಕಾಂಬಿನೇಷನ್ ಇದ್ದು ಮತ್ತು ನೆಕ್ಸ್ಟ್ ಹೋಗೋಷ್ಟಕ್ಕೆ ಇಲ್ಲಿ ಹೈ ಬಂತು, ಮಾರ್ಕ್ಸ್ ಅಂತ ಹೇಳಿದ್ನಲ್ಲ, ಹೈ ಅಂತ ಬಂದಿದೆ. ಈಗ ನಡೀತಾ ಇರೋದು ಇದು ನೋಡಿ, ಇಲ್ಲಿ ಮೀಡಿಯಮ್ ಸಕ್ಸಸ್ ಅಂತ ಬಂತಲ್ಲ. ಸೊ ನೆಕ್ಸ್ಟ್ ಹೋದಾಗ ತುಂಬ ಹೈ ಬರುತ್ತೆ, ಈ ದಶ ಹೈ ಸಕ್ಸಸ್ ಇನ್ ಬಿಸ್ನೆಸ್ ಬರುತ್ತೆ. ಬಟ್ ನೆಕ್ಸ್ಟ್ ರಾಹುನಲ್ಲಿ ಡ್ರಾಪ್ ಆಗಿಬಿಡುತ್ತೆ ಅದು, ಯಾಕಂದ್ರೆ ಮತ್ತೆ ರಾಹುನಲ್ಲಿ ಮೀಡಿಯಮ್ ಸಕ್ಸಸ್ ಬಂತು. ಶಾರ್ಟ್ ಟರ್ಮ್ ಎಲ್ಲ, ಸೊ ಲಾಂಗ್ ಟರ್ಮ್ ಇರಲ್ಲ. ಅದಕ್ಕೆ ನಮ್ಮ ಜೀವನ ಹಿಂಗೆ ಏರುಪೇರು ಆಗ್ತಾ ಇರುತ್ತೆ. ಇಷ್ಟು ವಿಚಾರ. ಓಕೆ ಗುರುಗಳೇ, ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕೂಡ ಕಲ್ತ್ಕೊಳ್ಬೇಕು, ನನಗೂ ಕೂಡ ಆಸಕ್ತಿ ಇದೆ, ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇದೇ ತಿಂಗಳು 15ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಈಗ 106ನೇ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿರುವಂಥ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ ಗುರುಜಿಯವರು ಹೊಂದಿದ್ದಾರೆ. ಸೊ ಆ ವಿದ್ಯಾರ್ಥಿ ಒಬ್ಬ ತನ್ನ ಅನುಭವವನ್ನು ಮತ್ತು ಗುರುಜಿ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ನಮ್ಮೊಟ್ಟಿಗೆ. ಬನ್ನಿ ಕೇಳ್ಕೊಂಡು ಬರೋಣ. ಅಲ್ಲಪ್ಪ ಬೇರೂರು, ಈ ನಕ್ಷತ್ರ ನಾಡಿ ನಮಗೆ ಒಂದು ಪುನರ್ಜನ್ಮ ಕೊಟ್ಟಿದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ನಮಗೆ ಜ್ಯೋತಿಷ್ಯ ಅಂದ್ರೇ ಒಂದು ನಕ್ಷತ್ರ ಇದರಲ್ಲೇ ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದು. ಬಟ್ ಈಗ ನಾವು ಇದನ್ನು ಜ್ಯೋತಿಷ್ಯವನ್ನು ಕಲಿತಾಗ ನಿಜವೂ ಅದರಲ್ಲಿ ನಾವು ಜ್ಯೋತಿಷ್ಯ ಅನ್ನೋದು ಎಷ್ಟು ಸತ್ಯ ಇದೆ ಅನ್ನೋದನ್ನು, ಯಾಕೆಂದರೆ ನಾವು ಇಲ್ಲಿ ಬೇರೆಯವ್ರ ಹತ್ರ ಕೇಳಿಬಿಟ್ಟು ಅದಕ್ಕೆ ಇನ್ವಾಲ್ವ್ ಆಗಿಬಿಟ್ಟು ಯಾವುದೇ ಒಂದು ನಮಗೆ ಯಶಸ್ವಿ ಆಗ್ತಾ ಇರಲಿಲ್ಲ, ಮನಸ್ಸಿನ ದಿಗುಡ ಇತ್ತು. ಅದರಲ್ಲೂ ಈಗ ಮೊನ್ನೆ ವಾಸ್ತು ಕ್ಲಾಸನ್ನು ತಗೊಂಡಾಗ ನಿಜವಲ್ಲೂ ನಮಗೆ ಎಷ್ಟು ಮನಸ್ಸಿಗೆ ಫ್ರೀ ಆಗಿದೆ ಅಂತಂದರೆ ದಿಗೂಢ ಇತ್ತು. ನಮಗೇನು ಯಾವುದೇ ಒಂದು ಕೆಲಸ ಆಗ್ತಾಯಿಲ್ಲ, ಏನಿಲ್ಲ, ಯಾಕೆ ಅನ್ನೋದನ್ನು ಈಗ ನಾವು ಇದು ವಸ್ತು ಇದರಲ್ಲಿ ಕೇಳಿದಾಗ ನಮ್ಮಲ್ಲಿ ನಾವು ಮಾಡೋವಂಥ ಕೆಲಸದಲ್ಲಿ ನಾವು ಮಾಡುವಂಥ ಒಂದು ಇದರಲ್ಲಿ ಎಷ್ಟು ಡಿಫೆಕ್ಟ್ ಇದೆ, ಆ ಡಿಫೆಕ್ಟನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ, ನಾವೇ ಅದನ್ನು ಕಡಿಮೆ ಪ್ರಮಾಣದಲ್ಲಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಒಂದು ಭಾಳ ರಸವತ್ತವಾಗಿ ನಮಗೆ ತಿಳಿಸ್ಕೊಟ್ಟಿರೋದ್ರಿಂದ ನಾವು ಯಾವುದೇ ಒಂದು ಇದನ್ನು ಪುಣ್ಯವನ್ನು ಪಡೆದಿದ್ದೀವಿ. ಈ ಗುರುಗಳಿಂದ ನಾವು ಇದನ್ನು ಕಲಿತು ಇದನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಬೇರೆಯವರನ್ನು ಅಳವಡಿಸ್ಕೊಂಡು ಯಶಸ್ವಿ ಆಗಲಿ ಅಂತ ಕೇಳ್ಕೊತ ಆ ಒಂದು ಗುರುಗಳ ಇದನ್ನು ತೀರಿಸಬೇಕು ಅಂತಂದರೆ ನಾವು ಹೆಚ್ಚು ಜನಗಳನ್ನು ಇದಕ್ಕೆ ತೊಡಗಿಸಿ ಇದರಲ್ಲಿನ ಅನುಭವವನ್ನು ಪಡ್ಕೊಂಡು ಸುಖ ನೆಮ್ಮದಿಯ ಜೀವನವನ್ನು ಮಾಡುವುದಕ್ಕೆ ಅವಕಾಶವನ್ನು ನಮ್ಮ ಗುರುಗಳು ಮಾಡಿಕೊಟ್ಟಿದ್ದಾರೆ. ಅದನ್ನು ಇನ್ನೂ ಹೆಚ್ಚಿನ ಜನಗಳಿಗೆ ನಾವು ಹೇಳಿ ಇದನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಲಿಕ್ಕೆ ಅವಕಾಶವಿದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಗುರೂಜಿಯೊಟ್ಟಿಗೆ ಮಾತಾಡ್ಬೋದು. ಸಮಸ್ಯೆಗೆ ತಕ್ಕಂಥ ಸೂಕ್ತವಾದಂಥ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಅಪಘಾತದ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಈ ಅಪಘಾತ ಸಂಭವಿಸುವುದಕ್ಕೂ ಜಾತಕದಿಂದ ನಾವು ತಿಳ್ಕೊಳ್ಬಹುದಾ? ಸೊ ಜಾತಕದಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿದ್ದರೆ ಈ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತೆ, ಇದಕ್ಕೆ ಯಾವುದಾದ್ರೂ ಪರಿಹಾರಗಳನ್ನು ನಾವು ಮುಂಚೆನೇ ಮಾಡಿಕೊಳ್ಳೋದ್ರಿಂದ ಈ ಅಪಘಾತವನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಅವಕಾಶವಿದೆಯಾ? ಗುರುಗಳೇ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿ. ಇನ್ನೊಂದು ವಿಚಾರ ಏನು ಅಂತಂದರೆ, ಅಪಘಾತಗಳು ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಬರುತ್ತೆ, ಒಂದು ಗಾಡಿ ಆಕ್ಸಿಡೆಂಟೋ ಅಥವಾ ನಾವು ಬೈಕಲ್ಲಿ ಹೋಗ್ತಾ ಬೀಳ್ತಕ್ಕಂಥದ್ದು ಅಥವಾ ಕಾರಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಅಂತ ಬಂದೇ ಬರುತ್ತೆ. ಆದರೆ ಸಾಮಾನ್ಯವಾಗಿ ಅಪಘಾತಗಳು ಅನ್ನೋ ಹೆಡ್ಡಿಂಗ್ ಕೆಳಗಡೆ ಅನೇಕ ವಿಚಾರಗಳು ಬರುತ್ತೆ. ಅಪಘಾತಗಳ ಕೆಳಗಡೆ ನಮಗೆ ಅನಾರೋಗ್ಯನೂ ಬರುತ್ತೆ, ಬೇಡದೇ ಇರತಕ್ಕಂಥ ಕಾಯಿಲೆಗಳು ಬರ್ತಕ್ಕಂಥದ್ದು, ಅಥವಾ ಬಾತ್ರೂಮಲ್ಲಿ ಜಾರಿ ಬೀಳ್ತಕ್ಕಂಥದ್ದು, ಅಥವಾ ಮನೇಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಮೆಟ್ಲು ಇಳಿಬೇಕಾರೆ ಹತ್ತಬೇಕಾದ್ರೆ ಜಾರಿ ಬೀಳತಕ್ಕಂಥದ್ದು, ಅಥವಾ ನಾವು ಯಾವುದೋ ಕೆಲಸ ಮಾಡಬೇಕಾದ್ರೆ ಮೇಲತ್ತಿದಾಗ ಕೆಳಗೆ ಬಿದ್ದು ಸಾಯೋದು ಕೂಡ ಅಥವಾ ಸಮಸ್ಯೆ ಆಗೋದು ಕೂಡ ಅಪಘಾತ ಅಂತ ಕರೀತಾರೆ. ಹಾಗೆ ಒಬ್ಬ ವ್ಯಕ್ತಿ ಹಲ್ಲೆಗೆ ಒಳಗಾಗ್ತಕ್ಕಂಥದ್ದನ್ನು ಅಪಘಾತ ಅಂಡರಲ್ಲೇ ನಾವು ಕ್ಯಾಟಗರಿನ ಫಿಕ್ಸ್ ಮಾಡ್ಕೊಳ್ತೀವಿ. ಒಬ್ರು ಯಾರೋ ಒಬ್ರಿಗೊಬ್ರಿಗೆ ಆಗಬರಲ್ಲ, ಅವ್ರಿಗೆ ಯಾವುದೋ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕತ್ತಿನೋ ಒಂದು ಕೋಲ ತೊಗೊಂಡು ಅವ್ರಿಗೆ ಹಲ್ಲೆ ಮಾಡ್ತಕ್ಕಂಥ ವಿಚಾರನೂ ಕೂಡ ಆಕ್ಸಿಡೆಂಟ್ ಅಂಡರಲ್ಲೇ ಬರುತ್ತೆ. ಅದಕ್ಕೆ ಸಪ್ರೇಟ್ ಇಲ್ಲ. ಯಾಕಂದರೆ ವ್ಯಕ್ತಿಗೆ ಅದು ಪೆಟ್ಟನ್ನು ಕೊಡ್ತಕ್ಕಂಥದ್ದು, ಅದು ವಾಹನ ಮುಖಾಂತರವಾಗಿರ್ಬೋದು, ಅಥವಾ ಜಾರು ಬಿದ್ದು ಆಗಿರ್ತಕ್ಕಂಥಿರ್ಬೋದು, ಅಥವಾ ಇನ್ನೊಬ್ಬರು ಅದನ್ನು ಮಾನಸಿಕ ವಿಚಾರದಲ್ಲಿ ಅಥವಾ ಒಂದು ವ್ಯವಹಾರದ ವಿಚಾರದಲ್ಲಿ ಅಥವಾ ಸಂಬಂಧಗಳ ವಿಚಾರದಲ್ಲಿ ಗಲಾಟೆಗಳು ಬಂದು ಅವ್ರಿಗೇನಾದ್ರು ಮಾರಣಾಂತಿಕ ಹಲ್ಲೆಗಳನ್ನು ಮಾಡೋದು ಕೂಡ ಇಲ್ಲಿ ನಮಗೆ ಈಸಿಯಾಗಿ ನಮಗೆ ಬರ್ತಕ್ಕಂಥದ್ದು. ಭಾಳ ಹೆಚ್ಚಾಗಿ ನಾವು ಈ 6ನೇ ಮನೆ ಮತ್ತು 8ನೇ ಮನೆ ಕೆಲವು ಈ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಗೂಂಡಾಗಳು, ರೌಡಿಗಳು ಅಂತ ಬರುತ್ತಲ್ಲ, ಅವರಲ್ಲಿ ಹೆಚ್ಚು ನಡೆಯುತ್ತೆ. ಅವರಲ್ಲಿ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ದಶಾದಲ್ಲಿ ಹೆಚ್ಚಾಗಿ ನಡೆಯೋದ್ರಿಂದ, ಈ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಯಾವಾಗಲೂ ಕೂಡ ಒಂದು ಕೆಟ್ಟ ದೃಷ್ಟಿಗೆ, ಕೆಟ್ಟ ವಿಚಾರಕ್ಕೆ ಪಾತ್ರರಾಗಿರ್ತಾರೆ. ಹಾಗೆ ಯಾರ್ಯಾರು ಆಕ್ಸಿಡೆಂಟಿಂದನೇ ಸತ್ರು ಅಂತಲ್ಲ,
ನಾವು ಮಾಡ್ತಕ್ಕಂಥ ಕಾರ್ಯ, ಹಾಗೆ ನಮಗಿರ್ತಕ್ಕಂಥ ಒಂದು ಜೋಶು. ಸೊ ನಾನು ಒಂದು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀನಿ, ನಾನೊಬ್ಬ ಸಮಾಜದಲ್ಲೊಬ್ಬ ದೊಡ್ಡ ರೌಡಿ, ನನಗೂ ಒಂದು ಹೆಸರು ಬರುತ್ತೆ, ಹಂಗೆ ಮಾಡಿಕೊಂಡವರೆಲ್ಲ ಯಾವುದೋ ಒಂದು ಕೇಸಲ್ಲಿ ಏನೋ ಆಗಿ ಜೈಲಿಗೆ ಹೋಗ್ತಾರೆ. ಆವಾಗ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬರುತ್ತೆ, ಸೆರೆವಾಸ. ಇಲ್ಲ ಅಂತಂದರೆ ಏನಾದ್ರು ಒಂದು ಕೆಟ್ಟ ಕೆಲಸ ಮಾಡಿ ಬಚ್ಚಿಟ್ಕೊಳ್ತಕ್ಕಂಥದ್ದು, ಅದು 3, 6, 8, 12 ಬರುತ್ತೆ. ಅಥವಾ ದ್ವೇಷ ಕಟ್ಕೊಂಡು ಅವ್ರು ಇವ್ರ ಮೇಲೆ ಹಲ್ಲೆ ಮಾಡೋದು, ಇವ್ರು ಅವರ ಮೇಲೆ ಹಲ್ಲೆ ಮಾಡೋದು, ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರ್ತಕ್ಕಂಥದ್ದು, ಇದೆಲ್ಲನೂ ನೋಡ್ತಾ ಇರ್ತಕ್ಕಂಥದ್ದು ಕಾಂಬಿನೇಷನ್ನು ಆಕ್ಸಿಡೆಂಟ್ ಅಂಡರಲ್ಲೇ ಬರುತ್ತೆ, ಬೇರೆ ಬರೋಲ್ಲ. ಹಾಗೆ ಆಕ್ಸಿಡೆಂಟ್ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ ಹಲವಾರು ವಿಚಾರಗಳನ್ನ ನಾವು ಇಲ್ಲಿ ಜ್ಯೋತಿಷ್ಯದ ಮುಖಾಂತರ ಪರಿಹರಿಸ್ಬೋದು. ಮೊದಲು ಪರಿಹಾರ್ಥವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೇ ಒಂದು ಕೊಟ್ಟಿರೋದು ರುದ್ರಾಕ್ಷಿ ಧಾರಣೆ. ರುದ್ರಾಕ್ಷಿ ಧಾರಣೆ ಅತ್ಯಂತ ಶ್ರೇಷ್ಠ. ತುಂಬ ಜನ ಮಕ್ಕಳಿಗೆ ರುದ್ರಾಕ್ಷಿ ಹಾಕ್ಬೋದು ಅಂತಂದರೆ ಫಸ್ಟ್ ಅವ್ರು ಹೇಳೋದೇನು ಗೊತ್ತಾ, ನಾನ್ ವೆಜ್ ತಿನ್ಬೋದಾ ಅಂತಾರೆ. ಹೌದು, ನೀವು ನಾನ್ ವೆಜ್ ಆಗೋಕ್ಕಿಂತ ಮುಂಚೆ ಫಸ್ಟೇ ಹಾಕೊಳ್ಳಿ ಅಂತ ಹೇಳ್ತಾರೆ. ನೀವು ನಾನ್ ವೆಜ್ ಆಗೋಕ್ಕಿಂತ ಮುಂಚೆ ರುದ್ರಾಕ್ಷಿ ಹಾಕ್ಕೊಳ್ಳಿ. ಅದು ಮೈಂಡ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಆ್ಯಕ್ಟಿವಿಟಿ ಇರುತ್ತೆ, ಫೋಕಸ್ ಕೊಡುತ್ತೆ ಗೊತ್ತಿಲ್ದಂಗೆ. ಇವಾಗ ಟೈಮ್ ಎಷ್ಟಪ್ಪ ಅಂತ ಸಡನ್ನಾಗಿ ಕೇಳಿದ್ರೆ ನಾವೇನು ನೋಡಬೇಕು? ವಾಚ್ ನೋಡಲೇಬೇಕು. ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ತಲೆಗೆ ಬಂದುಬಿಡುತ್ತಾ? ನೋಡಾದಮೇಲೆ ತಲೆಗೆ ರಿಜಿಸ್ಟರ್ ಆಗುತ್ತೆ, ಈಗ ಟೈಮು ಇಷ್ಟಿಷ್ಟಾಗಿದೆ ಅಂತ. ಆ ರುದ್ರಾಕ್ಷಿನೂ ವಾಚ್ ಥರ ವರ್ಕ್ ಆಗುತ್ತೆ. ನಮ್ಮ ದೇಹದೊಳಗಡೆ ಆ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿ ಕಳಿಸ್ತಾ ಇರುತ್ತೆ. ತಲೆಯಲ್ಲಿ ಏನು ಹೇಳುತ್ತೆ, ಓಕೆ ಈಗ ಹುಷಾರಾಗಿರು, ಯಾಕೋ ಅಲ್ಲಿ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ, ಇವತ್ತು ಬೇಡ ಆಮೇಲೆ ಹೋಗೋಣ, ಆ ಫೀಲ್ ಬರುತ್ತೆ. ಮನಸ್ಸಾಗ್ತಾ ಇಲ್ಲ ಅಲ್ಲಿ ಹೋಗೋಕ್ಕೆ. ಅಂದರೆ ಆ ಒಂದು ರುದ್ರಾಕ್ಷಿ ಆ ಫೀಲಿಂಗು ಸರೌಂಡಿಂಗ್ನ ಅವರನ ನೆಮ್ಮದಿಯಾಗಿರುತ್ತೆ. ಯಾವುದೋ ಒಂದು ಝೋನ್ ಎಂಟ್ರ್ ಆಗಬಾರ್ದು, ನೆಗೆಟಿವ್ ಝೋನ್ ಎಂಟ್ರ್ ಆಗಬಾರ್ದು ಅಂತ ಬರ್ತಕ್ಕಂಥ ವಿಚಾರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ತುಂಬ ಜನ ನಾನು ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ, ತುಂಬ ಈ ಹಠ ಮಾಡಿರೋರಿಗೆ, ಈ ರೌಡಿಸಮ್ ಇರೋರಿಗೆ, ಅಥವಾ ಹೇಳಿದ ಮಾತು ಕೇಳಿದವ್ರಿಗೆ, ಮತ್ತು ಆಚೆ ಜಾಸ್ತಿ ಓಡಾಡ್ತಾರೆ ಅಂತಕ್ಕಂಥವ್ರಿಗೆ ರುದ್ರಾಕ್ಷಿ ಹಾಕಬೇಕು. ಅವ್ರದ್ದು ನಾರ್ಮಲ್ ಪ್ರಶ್ನೆ ಅವ್ರ ತಂದೆ ತಾಯಿದು ಏನು ಅಂತಂದರೆ, ರುದ್ರಾಕ್ಷಿ ಕೊಟ್ಟರೆ ಹಾಕ್ಕೊಳ್ತಾನೆ, 2 ದಿವಸ ಆದಮೇಲೆ ಕಿತ್ತು ಬಿಸಾಕ್ತಾನೆ, ಅಥವಾ ಎಲ್ಲರೂ ಕಳ್ಕೊಂಡ್ಬಿಟ್ಟಿರ್ತಾನೆ. ಇದು ಏನು ಮಾಡೋಕ್ಕಾಗಲ್ಲ. ಆ ಗ್ರಹಗಳೇ ಹೆಂಗೆ ಮಾಡಿಸ್ತಾ ಇರುತ್ತೆ, ಆ ಒಳ್ಳೇದು ಹಾಕ್ಕೊಳ್ಳೋಕ್ಕೆ ಹೆಂಗೆ ಮಾಡಿಸ್ತಾ ಇರುತ್ತೆ. ಯಾರು ಪೋಷಕರು ಯಾರಿದ್ದಾರೆ, ಯಾರು ಈ ವಿಚಾರಗಳನ್ನ ತಗೊಳ್ತಾರೆ, ಅವ್ರಿಗೆ ರುದ್ರಾಕ್ಷಿ ಕಡಾಖಂಡಿತವಾಗಿ ಹಾಕಬೇಕು. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಸಾಮಾನ್ಯವಾಗಿ ಈ ಶಿವರಾತ್ರಿ ಮೊನ್ನೆ ಮುಗಿದ ತಕ್ಷಣ ರುದ್ರಾಕ್ಷಿ ಸಿಕ್ತು ಅಂತ ಹಾಕ್ಕೊಳ್ಳೋದೆಲ್ಲ ಮಾಡ್ತಾ ಇರ್ತಾರಲ್ಲ, ಎಲ್ಲ ರುದ್ರಾಕ್ಷಿ ಎಲ್ಲರಿಗೂ ಒಲಿಯಲ್ಲ. ಇದು ಭಾಳ ಪ್ರಮುಖವಾಗಿರೋದು. ಎಲ್ಲರಿಗೂ ಕೂಡ ಎಲ್ಲ ರುದ್ರಾಕ್ಷಿ ಕೂಡ ಒಲಿಯಲ್ಲ. ಕೆಲವು ರುದ್ರಾಕ್ಷಿಗಳು ನೆಗೆಟಿವೂ ಆಗ್ತವೆ. ಈಗ ನೆಗೆಟಿವ್ ಬಂದೆ ಹೇಗಪ್ಪ ಅಂತಂದರೆ, ಇರ್ತಕ್ಕಂಥ 9 ಗ್ರಹಗಳಲ್ಲಿ ನಮಗೆ 1 ರಿಂದ 9 ಮುಖದ ರುದ್ರಾಕ್ಷಿ ಸಿಗುತ್ತೆ. ಸಾಮಾನ್ಯವಾಗಿ ಸೂರ್ಯನಿಗೆ 1 ಮುಖದ ರುದ್ರಾಕ್ಷಿ ಅಂತಾರೆ. 1 ಮುಖದ ರುದ್ರಾಕ್ಷಿಯ ಬೆಲೆ ಬಂದ್ಬಿಟ್ಟು 3.5 ಲಕ್ಷ, 3.5 lakhs. ಈ ಸೇಲ್ ಗಿರಾಕಿಗಳಿರ್ತಲ್ಲ, ಸೇಲ್ ಮಾಡೋ ಗಿರಾಕಿಗಳು ಎಲ್ಲರೂ ವ್ಯಾಪಾರನೇ ಮಾಡೋದು. ಎಲ್ಲಿ ನ್ಯೂನ್ಯತೆ ಇದೆ, ಎಲ್ಲಿ ವ್ಯಾಕ್ಯೂಮ್ ಇದೆ, ಎಲ್ಲಿ ಇದಿದೆ, ಅದನ್ನು 1 ಮುಖಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿ 1,500 2,000 ಅಂತಾರಲ್ಲ, ಅದು ಏನೂ ಇಲ್ಲ. ಅದು ಕಲ್ಲು ಕಟ್ಕೊಂಡಂಗೆ. ಸೊ ಈ ಎಲ್ಲ ಗ್ರಹಗಳ ರುದ್ರಾಕ್ಷಿಯ ಮಹಿಮೆನ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಯಾವ ರುದ್ರಾಕ್ಷಿ ಯಾವ ಒಂದು ಇದಕ್ಕಾಗತ್ತೆ, ಬಟ್ ಅದಕ್ಕೆ ಮಾತ್ರ ಬರುತ್ತೆ. ಬಟ್ ಆದರೆ ಜಾತಕದ ವಿಶ್ಲೇಷಣೆ ಮೇಲೇ ನಾವು ರುದ್ರಾಕ್ಷಿಗೆ ಹೋಗಬೇಕು. ಓಕೆ ಗುರುಗಳೇ. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಮುಂದಿನ ಒಂದು ಸಂಚಿಕೆಯಲ್ಲಿ ರುದ್ರಾಕ್ಷಿಯ ಕುರಿತಾಗಿಯೂ ಕೂಡ ವಿಚಾರವನ್ನು ತಿಳ್ಕೊಳ್ಳೋಣ. ಇನ್ನು ಗುರೂಜಿಯವರಿಗೆ ಹಲವಾರು ವಿದ್ಯಾರ್ಥಿಗಳಿದ್ದಾರೆ, ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ವಿದ್ಯಾರ್ಥಿಗಳು ಇವರ ಕ್ಲಾಸಸ್ನ ಕುರಿತಾಗಿ ಹಾಗೂ ಇವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಏನು ಮಾತಾಡಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ಶಾರದಾ ಜೈಸ್ವಾಮಿ, ಶಿವಮೊಗ್ಗ. ಅಲ್ಲಿಂದ ಬಂದಿದ್ದೇವೆ.
ಫಸ್ಟ್ ಗುರುಗಳಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಜ್ಞಾನಾನಂದಮಯಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಈ ದಿನೇಶ್ ಗುರೂಜಿಯವರಿಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವು ನಕ್ಷತ್ರ ನಾಡಿ ಬರುವ ಮುಂಚೆ ನಮಗೆ ಗಂಧಗಾಳಿ ಕೂಡ ಗೊತ್ತಿರಲಿಲ್ಲ. ಹೇಗಪ್ಪ ಜ್ಯೋತಿಷ ಅಂತ ಹೇಳಿದ್ರೆ ಏನೋ ಎಂತೋ ಅಂತೇಳಿ ತುಂಬ ಅನುಮಾನದಿಂದನೇ ಸೇರಿಕೊಂಡು ಅವರೊಂದು ದಿನದಲ್ಲಿ ಪಾಠ ಮಾಡ್ತಕ್ಕಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಎಷ್ಟು LKG ಮಕ್ಕಳುಗಳಿಗೆ ಹೇಗೆ ಮಾಡ್ತಾರೆ ವಿವರವಾಗಿ, ಏನೂ ಸಹ ಗಂಧಗಾಳಿ ಗೊತ್ತಿಲ್ಲದಿರೋರಿಗೂ ಕೂಡ ಅಷ್ಟು ಸ್ವವಿವರವಾಗಿ ವಿಚಾರಗಳನ್ನು ಮಂಡಿಸ್ತಾ ಬಂದರು. ಹಾಗೆ ನಮಗೆ ದಿನೇ 15 ದಿವಸದಲ್ಲಿ ಹೈಯರ್ ಕ್ಲಾಸ್ ಬೇಸಿಕ್ ಕ್ಲಾಸನ್ನು ಕಲಿಸ್ಕೊಟ್ರು. ಆಮೇಲೆ ಹೈಯರ್ ಕ್ಲಾಸು, ಹಾಗೆ ಡಿಪ್ಲೊಮೊ, ಹಾಗೆ ಡಾಕ್ಟರೇಟ್ ಕೂಡ ಪಡೆದಿದ್ದೇವೆ. ಜೊತೆಗೆ ಮತ್ತು ವಾಸ್ತು ತರಗತಿ ಅಂತೂ ಅದು ಅಲ್ಟಿಮೇಟ್, ಹೇಳ್ಬೇಕಂದ್ರೆ ಅದು ಪದಗಳೇ ಸಿಗಲ್ಲ, ಅಷ್ಟು ಸ್ವವಿವರವಾಗಿ ಇಷ್ಟೊಂದು ಈಸಿ ಇದೆಯಾ, ಇಷ್ಟೊಂದು ಇದೆಯಾ ಅಂತ ಹೇಳಿ ಇವೆಲ್ಲವೂ ಕೂಡ ಮನೆ ಮಾತಾಗಿದ್ದಾವೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಕ್ಷತ್ರ ನಾಡಿಯ ಪ್ರತಿಯೊಬ್ಬ ಸ್ಟೂಡೆಂಟ್ ಇರಬೇಕು ಅಂತ ನಮ್ಮ ಆಶಯ ಇದೆ. ಹಾಗೆ ಯಾವುದೇ ರೀತಿಯ ಪ್ರಶ್ನೆಗಳಿರ್ಬೋದು, ಯಾವುದೇ ರೀತಿಯ ಇದಿರ್ಬೋದು, ಅದೆಲ್ಲ ಸ್ವವಿವರವಾಗಿ ನಮಗೆ ತಿಳಿಸ್ಪಡ್ಕೊಡ್ತಾರೆ. ಮತ್ತು ಬೇರೆ ಕಡೆ ಆದರೆ ವಿಚಾರ ಮಾಡಬೇಕಂದ್ರೆ ಅವ್ರನ್ನ ಕಾಣಬೇಕು ಅಂದರೆ ಅಥವಾ ಕೇಳಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಒಂದು ಗ್ರೂಪಲ್ಲಿರ್ಬೋದು, ಏನೇ ಒಂದು ಕಷ್ಟದ್ದು ಪ್ರಶ್ನೆಗಳಿರ್ಬೋದು, ಅದನ್ನು ನಾವು ಅವರಿಗೆ ಕೇಳಿದಾಗ ಅದನ್ನು ಅಷ್ಟೇ ಪ್ರೀತಿಯಿಂದ ಅದೇ ರೀತಿ ಉತ್ತರವನ್ನು ನಮಗೆ ಕೊಡ್ತಾರೆ. ಆ ರೀತಿಯಾಗಿ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಹೇಗೆ ಇದು ಭಗವದ್ಗೀತೆ ಇರುತ್ತೋ ಅದೇ ರೀತಿ ಬೇರೆ ಬೇರೆ ಗ್ರಂಥಗಳಿರುತ್ತೋ ಅದೇ ರೀತಿ ಈ ನಕ್ಷತ್ರ ನಾಡಿ ಕುಟುಂಬ ಕೂಡ ಪ್ರತಿ ಮನೆಯಲ್ಲೂ ಮಾತಾಗಬೇಕು. ಪ್ರತಿಯೊಬ್ಬರು ಕೂಡ ನಕ್ಷತ್ರ ನಾಡಿಯನ್ನು ಕಲೀರಿ, ನಿಮ್ಮ ಭವಿಷ್ಯವನ್ನು ನೀವೇ ತಿಳ್ಕೊಳ್ಳಿ. ಮತ್ತು ಅದರಲ್ಲಿ ಏನು ತುಂಬ ದುಡ್ಡು ಖರ್ಚು ಮಾಡೋ ಅಂಥ ವ್ಯವಸ್ಥೆ ಏನಿರೋದಿಲ್ಲ. ಒಂದು ದಾನ ಇರುತ್ತೆ, ಒಂದು ಜಪ ಇರುತ್ತೆ, ಒಂದು ಪರಿಹಾರ ಅಂತ ಒಂದು ಹೆಚ್ಚಿಗೆ ಅಮೌಂಟ್ ಇರೋವಂಥವ್ರು ಒಂದು ಉಂಗುರನ ಧರಿಸಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಬೇರೆ ಎಲ್ಲೂ ಹೋಗ್ದೇನೆ ತಾವೊಬ್ಬರು ತಮ್ಮ ಮನೆಗೆ ವೈದ್ಯರು ಹೇಗಿರ್ತಾರೋ ಅದೇ ರೀತಿ ನಕ್ಷತ್ರ ನಾಡಿ ಕುಟುಂಬಕ್ಕೂ ಕೂಡ ಒಂದು ಪರಿಹಾರ ಅಂತೇಳಿದರೆ ಅದು ಒಂದೇ ಒಂದು ನಕ್ಷತ್ರ ನಾಡಿ. ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ, ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರಾಗಿ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ PhD ಪದವಿಯನ್ನು ಪೂರೈಸಿಕೊಂಡಿದ್ದಾರೆ. ಅವರ ಮಾತುಗಳನ್ನು ಕೇಳಿ ನಿಮಗೂ ಕೂಡ ಸ್ಫೂರ್ತಿಯಾಗಿ ನಾನು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಇದೇ ತಿಂಗಳು 15ನೇ ತಾರೀಕಿನಿಂದ ಕ್ಲಾಸಸ್ ಶುರುವಾಗುತ್ತೆ. ಆನ್ಲೈನ್ ಕ್ಲಾಸಸ್ಗೆ ನೀವು ಕೂಡ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮನೆ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಾನು ನನ್ನ ಮಗಳ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬೆಳಗಾವಿಯಿಂದ ಮಾಡ್ತಾ ಇದ್ದೀನಿ. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿ. ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 9 ನಂಬರು. 9. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವಳದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು, ಮದುವೆ ಜೀವನ. ಅಂದರೆ ಮದುವೆಗೆ ನೋಡ್ತಿದ್ದೀರಾ? ಹ್ಞೂ. ಸರಿ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. 7ನೇ ಕಸ್ಪ್ ನೋಡೋಣ ಹೇಗಿದೆ ಅಂತ. ಮದುವೆ ವಿಚಾರದಲ್ಲಿ ಖಂಡಿತ 2ನೇ ಮನೆ 9ನೇ ಮನೆ ಮದುವೆ ಕೊಟ್ಟೇ ಕೊಡುತ್ತೆ, ಅದರಲ್ಲೇನೂ 2ನೇ ಮಾತಿಲ್ಲ. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ವಿರಸ ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದೆ 12ನೇ ಮನೆ. ಆದರೆ ಮದುವೆಯಲ್ಲಿ ಏನೂ ಮೇಜರಾಗಿ ಸಮಸ್ಯೆ ಬರಲ್ಲ. ಬಟ್ 12ನೇ ಮನೆ ಕೆಲಸದ ಒತ್ತಡದಿಂದ ದೂರ ಇರೋದು, ಅಥವಾ ಇವರು ಒಂದು ಕಡೆ ಇದ್ದು ಇನ್ನೊಂದು ಕಡೆ ಹಸ್ಬೆಂಡ್ ಇರೋದು, ಅಥವಾ ಇವರು ಕೆಲಸದಿಂದ ದೂರ ಇರೋದು, ಕಾಂಬಿನೇಷನ್ನು ಕಸ್ಪ್ ಹೇಳ್ತಾ ಇದೆ ಪ್ರಶ್ನಾಶಾಸ್ತ್ರ. ಈ ರೀತಿ ನಡೆಯುತ್ತೆ ಅಂತ ಬರ್ತಾ ಇದೆ. ಮದುವೆ ಅಂತೂ ಆಗ್ತಕ್ಕಂಥ ತೋರಿಸ್ತಾ ಇದೆ. ಯಾವಾಗ ಆಗುತ್ತೆ ಅಂತ ಹೇಳಿದಾಗ ನಾವು ದಶಾಗೆ ಹೋಗಬೇಕಾಗತ್ತೆ. ಕೇತು ದಶದಲ್ಲಿ ನೀವು ಪ್ರಶ್ನೆ ಕೇಳಿದ್ದೀರಾ. 2026 ಜನವರಿವರೆಗೂ ಕೂಡ ಶುಕ್ರ ನಡೀತಾ ಇದೆ. ಶುಕ್ರ ಇಸ್ ದಿ ಪ್ಲಾನೆಟ್ ಫಾರ್ ಮ್ಯಾರೇಜ್. 26 ಜನವರಿಗೆ ಆಗುತ್ತೆ. ಆದರೂ ಅಲ್ಲಿ ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ ಹೇಳಿ, ಅಲ್ಲಿ ಮ್ಯಾರೇಜ್ ಹಾಕ್ಬಿಟ್ಟು ನೋಡೋಣ. ಈ ಕಾಂಬಿನೇಷನಲ್ಲಿ ದಶಾ 11-5 ನಿಮಗೆ ಇಷ್ಟಪಟ್ಟವರು ಅಥವಾ ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ವಿಚಾರದಲ್ಲೇ ಲಾಭಾಂಶ ತೋರಿಸ್ತದೆ. ನಿಮ್ಗೆ ಯಾರಿಗೆ ಇಂಥವ್ರನ್ನೇ ಬೇಕು, ಇಂಥವ್ರನ್ನೇ ಆಗಬೇಕು ಅಂತಕ್ಕಂಥದ್ದು ಖಂಡಿತ ತೋರಿಸ್ತದೆ. ಶುಕ್ರ 11ನೇ ಮನೆ ತೋರಿಸ್ತದೆ. ಬಟ್ 2-7 ಸ್ವಲ್ಪ ಇಲ್ಲ ಅಲ್ಲಿ. ಆದರೂ ಅಂಡರ್ಗ್ರೌಂಡಲ್ಲಿ 3-6 ಕಾಂಬಿನೇಷನ್ ಇರೋದ್ರಿಂದ ಕಷ್ಟದಿಂದ ಎಂಡಿಂಗಲ್ಲಾಗುತ್ತೆ. ಎಂಡಿಂಗಲ್ಲಾದಾಗ ಮುಂದೆ ಬರ್ತಕ್ಕಂಥ ಜನವರಿ ಆದಮೇಲೆ 2026 ಜನವರಿ ಆದಮೇಲೆ 2ನೇ ಮನೆ 7ನೇ ಮನೆ 9ನೇ ಮನೆ 11ನೇ ಮನೆ ಇರೋದ್ರಿಂದ ಈ ವರ್ಷದ ಕೊನೆಗೆ ಇಲ್ಲ ಅಂದರೆ 2026 ಜೂನ್ ಒಳಗಡೆ ಮುಂದಿನ ದಶ ಬರೋರಿಗೆ, ಅದು ಎಂಡು. ಯಾವಾಗಲೂ ಹೆಂಗೇನಾಗುತ್ತೆ, ಒಂದು ದಶ ಒಂದು ಭುಕ್ತಿಯಿಂದ ಇನ್ನೊಂದು ಭುಕ್ತಿ ಹೋದಾಗ ಅಲ್ಲಿ ಇಲ್ಲ ಅಂದರೂ ಕೂಡ ಮುಂದಿಂದು ಇವಾಗಲೇ ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು 11, 7, 6
ಬಂದಿರತಕ್ಕಂಥದ್ದು ರಾಹು ಗ್ರಹದಿಂದ. ರಾಹುಗೆ ದುರ್ಗಾ ಜಪ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಯಾವ್ದಾರು ದುರ್ಗಾ ಹಂಗೆ ಹಿಂಗೆಲ್ಲ ಎನಿ ಫಾರ್ಮ್ ಆಫ್ ದುರ್ಗಾ ಅಂತ ಕರೀತಾರೆ. ಈಗ ನಮ್ಮ ಒಂದು ದೇವರ ವಿಚಾರದಲ್ಲಿ ಬಂದಾಗ ಲಕ್ಷ್ಮೀ, ಪಾರ್ವತಿ ಮತ್ತು ಬೇರೆ ಬೇರೆ ರೀತಿಯ ಫಾರ್ಮ್ಸ್ ಅಲ್ಲಿ ವ್ಯತ್ಯಾಸ ಏನು ಅಂತಂದರೆ ಪೂಜೆಯ ವಿಧಿವಿಧಾನಗಳು ವ್ಯತ್ಯಾಸ. ಅರ್ಥ ಮಾಡ್ಕೋಬೇಕು. ಎಲ್ಲ ದೇವರು ಒಂದೇನೆ, ಮತ್ತು ಅದೇನು ಹಿಂಗೆ ಡಿಫರೆನ್ಸ್ ಮಾಡಿದ್ದಾರೆ, ದೇರ್ ಇಸ್ ಎ ಡಿಫರೆನ್ಸ್. ಲಕ್ಷ್ಮಿಗೆ ಹೇಳ್ತಕ್ಕಂಥ ಮಂತ್ರಗಳು, ಪೂಜೆಗಳು, ಅರ್ಚನೆಗಳು ಬೇರೆ. ಸರಸ್ವತಿಗೆ ಮಾಡ್ತಕ್ಕಂಥ ಪೂಜೆಗಳು, ಅರ್ಚನೆಗಳು, ಮಂತ್ರಗಳು ಬೇರೆ. ಹಾಗೆ ದುರ್ಗೆಗೆ ಮಾಡ್ತಕ್ಕಂಥ ಪೂಜೆಗಳು, ಮಂತ್ರಗಳು, ತಂತ್ರಗಳು ಬೇರೆ. ಸೊ ಆ ವಿಗ್ರಹಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪದ್ಧತಿಯಲ್ಲಿ ಮಾಡಿದಾಗ ಆ ವಿಗ್ರಹ ಅದೇ ರೀತಿ ರೇಡಿಯೇಟ್ ಆಗುತ್ತೆ. ಯಾಕಂದರೆ ವಿಗ್ರಹ ಈಸ್ ಮೇಡ್ ಅಪ್ ಆಫ್ ಐರನ್ ಮತ್ತು ಕೆಮಿಕಲ್ ಕಾಂಪೋಸಿಷನ್. ಅದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ರಿಫ್ಲೆಕ್ಟ್ ಆದಾಗ ನಾವು ಅಲ್ಲಿ ಹೋದಾಗ ಆ ಮಂತ್ರ ಹೇಳಿ ಹೇಳಿ ಆ ರೀತಿಯ ಅರ್ಚನೆ ಮಾಡಿ ಮಾಡಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಮೈಂಡಿಗೆ ಕಂಪನಾಂಕಗಳು ಬರುತ್ತೆ. ಸೊ ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾವು ವ್ಯಂಗ್ಯ ಮಾಡ್ತೀವಿ, ಓಹೋ ದೇವ್ರ ಹತ್ರ ಹೋಗ್ಬಿಡ್ತು ಅದಾಗತ್ತಾ ಅಂತ. ಹಂಗಲ್ಲ, ಆ ದೇವರಿಗೆ ಆ ಸೌಂಡ್ ವೈಬ್ರೇಷನ್ ಹೇಳಿ 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 ಎನರ್ಜೈಸ್ ಮಾಡಿರ್ತಾರೆ. ಅಲ್ಲಿಗೆ ಹೋದಾಗ ಆ ಥೆರಪಿ. ಹಾಗಿದ್ರೆ ನಾನೊಂದು ಪ್ರಶ್ನೆ ಎಲ್ಲರಿಗೂ ಕೇಳಬೇಕು. ಈ ಡಾಕ್ಟ್ರ್ ಹತ್ರ ಹೋದರೆ 10 ಜನ ಪೇಷಂಟ್ ಕೂತಿರ್ತಾರೆ, ಎಲ್ಲರಿಗೂ ಒಂದೇ ಟ್ಯಾಬ್ಲೆಟ್ ಯಾಕೆ ಕೊಡಲ್ಲ? ಲಾಜಿಕ್ ಅಲ್ವಾ? ದೇವರು ಆ ದೇವ್ರು ಹಂಗೆ ಮಾಡ್ಬಿಡ್ತಾನೆ, ಈ ದೇವರು ಎಲ್ಲ. ನಾನು ಯಂಗ್ಸ್ಟರ್ಸ್ಗೆ ಇದು ಮಾತಾಡೋದು, ತಲೆಕೆಟ್ಟ ಹುಡುಗರು ಇರ್ತಾರಲ್ಲ, ಈಗ ತಾನೇ ಅದೇನೋ ಕಾಲೇಜ್ಗೆ ಹೋಗಿದ ತಕ್ಷಣ 1 ಲಕ್ಷ, ಇದು ಸಾಫ್ಟ್ವೇರ್ಗೆ ಹೋಗಿದ ತಕ್ಷಣ 1 ಲಕ್ಷ ಕೈಗೆ ಬಂದಿದ ತಕ್ಷಣ ದೇವರು ಇಲ್ಲ, ನಾವು ದುಡಿದ್ರೇ ದೇವರು, ನಮ್ಮ ಮನಸ್ಸು ಒಳ್ಳೇದಿದ್ರೆ ದೇವರು. ಯಾವುದೋ ಡೈಲಾಗ್ ಬರುತ್ತಲ್ಲ, ನಮ್ಮ ಮನಸ್ಸು ಅಂದರೆ ದೇವರು. ಆ ರೀತಿಯೆಲ್ಲ ಇಲ್ಲ, ಅದು ಹೇಳೋಕ್ಕೆ ಡೈಲಾಗ್ ಚೆನ್ನಾಗಿದೆ. ಅದು ನಮ್ಮ ಮನಸ್ಸು ನಮ್ಮ ದೇವರು ಅಂತ ಯಾವುದೋ ಅದೆಲ್ಲ ಅಲ್ಲ. ಪಾಯಿಂಟ್ ಈಸ್ ಅದನ್ನು ಕ್ಲೋಸ್ ಮಾಡ್ಬೋದು. ಇದನ್ನು ಅವ್ರದ್ದಾಯ್ತು, ಅವ್ರಿಗೆ ಹೇಳಿದ್ದೀವಿ, ಕ್ಲೋಸ್ ಮಾಡ್ಬೋದು. ಸೊ ದಿ ಪಾಯಿಂಟ್ ಏನು ಅಂತಂದ್ರೆ ನಾನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ, ಒಂದೊಂದರಲ್ಲೂ ಒಂದೊಂದು ಶಕ್ತಿ. ಆ ಶಕ್ತಿನ ಅಲ್ಲಿ ಕೊಟ್ಟಿರ್ತಾರೆ. ಹೊಟ್ಟೆ ನೋವಿಗೆ ತಲೆನೋವು ಮಾತ್ರೆ ಕೊಟ್ಟರೆ ವಾಸಿ ಆಗುತ್ತಾ? ಆಗಲ್ಲ. ತಲೆನೋವು ಮಾತ್ರೆಗೆ ಬೇರೆ ಯಾವ್ದಾದ್ರು ಕಾಲು ನೋವು ಕೊಟ್ಟರೆ ಆಗಲ್ಲ. ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಡಯಾಬಿಟಿಸ್ ಕೊಟ್ಟರೆ ಆಗಲ್ಲ. ಸೊ ನಮ್ಮ ದೇಹದಲ್ಲೇ ಒಂದೊಂದು ಕಾಯಿಲೆಗೆ ವಿಧವಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಇರೋದ್ರಿಂದ, ಹಾಗೆಯೇ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ವಿಧವಾಗಿರ್ತಕ್ಕಂಥ ದೇವರುಗಳೆಲ್ಲ ಒಂದೇ ಆದರೂ ಕೂಡ ವಿಧವಾಗಿರ್ತಕ್ಕಂಥ ದೇವರಿಗೆ ವಿಧವಾಗಿರ್ತಕ್ಕಂಥ ಮಂತ್ರಗಳನ್ನ ಯಾಕೆ ಹೇಳ್ತೀವಿ ಅಂದರೆ, ಆ ವೈಬ್ರೇಷನ್ ಅಲ್ಲಿ ಬರುತ್ತೆ. ಲಕ್ಷ್ಮಿಗೆ ಅಬಂಡೆನ್ಸ್ ಬರ್ತಕ್ಕಂಥದ್ದು. ಹಾಗೆ ದುಡ್ಡಿನ ವಿಚಾರ ಬಂದಂಗೆ ಮತ್ತು ಬಿಸ್ನೆಸ್ ವಿಚಾರ ಬಂದಾಗ ಆ ಮಂತ್ರಗಳು ಹೇಳ್ತಾರೆ, ಶ್ರೀ ಸೂಕ್ತ ಹೇಳ್ತಾರೆ. ಲಕ್ಷ್ಮೀ ಬರ್ತಕ್ಕಂಥ ಅನೇಕ ಧನಕನಕಗಳು ಬರ್ತಕ್ಕಂಥ ಮಂತ್ರಗಳು ಹೇಳ್ತಾರೆ. ಅದು ಹೇಳಿ 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 ಆ ವಿಗ್ರಹಕ್ಕೆ ಆ ಸೌಂಡ್ ತಾಗಿ ಬರೋರಿಗೆಲ್ಲ ಅದೇ ವೈಬ್ರೇಟ್ ಆಗುತ್ತೆ. ಸಿಂಪಲ್ಲು. ಈಗ ನಮ್ಮ ಟೆಂಪ್ರೇಚರು, ಇದು ಕ್ಲೋಸ್ ಮಾಡಿ, ಸ್ಕ್ರೀನ್ ಕ್ಲೋಸ್ ಮಾಡಿ. ಥ್ಯಾಂಕ್ ಯು. ವೆರಿ ಸಿಂಪಲ್. ನಮ್ಮ ಹತ್ರ ಒಂದು ಟೆಂಪ್ರೇಚರ್ ಇದೆ. ಈಗ ನೀವೆಲ್ಲ ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಕೂತ್ಕೊಂಡ್ರೆ ಸೇಮ್ ಟೆಂಪ್ರೇಚರ್ ಇರುತ್ತಾ? ಆ ಫ್ರಿಜ್ಜಿನ ವಾತಾವರಣದ ಫ್ರೀಕ್ವೆನ್ಸಿ ಚೇಂಜ್ ಆಯ್ತು, ಎಕ್ಸ್ಚೇಂಜ್ ಮಾಡ್ಕೊಂಡು ನಾವು ಕೋಲ್ಡಾಗಿ ಫ್ರೀಸ್ ಆಗಿಬಿಡ್ತೀವಿ. ಇದೇ ದೇಹ ಈಗ ನಾರ್ಮಲ್ ಟೆಂಪ್ರೇಚರ್ ಇದ್ದರೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ? ದೇರ್ ಈಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಸೊ ದೇವಸ್ಥಾನದಲ್ಲಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆಗುತ್ತೆ. ಅದು ನಮಗೆ ಕಣ್ಣಿಗೆ ಕಾಣಲ್ಲ ಮತ್ತು ಫೀಲಿಂಗ್ಸ್ ಆಗಲ್ಲ. ಅದಕ್ಕೆ ದೇವಸ್ಥಾನಗಳಿಗೆ ಯಾಕೆ ಹೋಗಬೇಕು? ಪ್ರಾಬ್ಲಮ್ಗೆ ಹೋಮ ಹವನಾದಿಗಳನ್ನ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಅದು ರೆಗ್ಯುಲರ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ಟೆಂಪಲ್ಗೆ ಹೋಗಬೇಕು ಅಂತಂದರೆ ಎಲ್ಲ ಟೆಂಪಲ್ಗೂ ಕೆಲವರು ಓಡೋಗ್ತಾರೆ. ಅವರು ಪಾಸಿಟಿವ್ ಟೆಂಪಲ್ಗೂ ಓಡೋಗ್ತಾರೆ, ನೆಗೆಟಿವ್ ಟೆಂಪಲ್ಗೂ ಓಡೋಗ್ತಾರೆ, ಬೇಡದೇ ಇರೋದಕ್ಕೆಲ್ಲ ಹೋಗ್ತಾರೆ. ಯಾಕೆಂದರೆ ಎಲ್ಲಿ ಯಾವ ವೈಬ್ರೇಷನ್ ಆಗಿರುತ್ತೆ ಅಲ್ಲಿ ಹೋಗಬೇಕು. ಅತಿ ಹೆಚ್ಚು ದುಡ್ಡು ಮಾಡಿರೋರು ತಿರುಪತಿಗೆ ಹೋಗ್ತಾರೆ, ಅತಿ ಹೆಚ್ಚು ವರ್ಕ್ ಮಾಡಿರೋರು ತಿರುಪತಿಗೆ ಹೋಗ್ತಾರೆ. ಈ ವಿಚಾರ ಇನ್ನು ಮಾತಾಡೋಣ. ಒಂದು ಕಾಲ್ ಇದೆ. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ.
64. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಕೆಲ್ಸದ ವಿಚಾರದಲ್ಲಿ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ವಾ ಅಂತ. ಗೌರ್ಮೆಂಟ್ ಜಾಬ್ ಸಿಗುತ್ತಾ ಇಲ್ಲ ಟ್ರೈ ಮಾಡ್ತಿದ್ದೀರಾ, ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ತಿದ್ದಾರೆ ಗುರುಗಳೇ. ಓಕೆ, ನಂಬರ್ ಎಷ್ಟು? 66? 64 ಗುರುಜಿ. 64. ಎಷ್ಟು ಏಜ್ ನಿಮಗೀಗ? 33 ಗುರುಜಿ. 33. ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀರಾ? ಗುರುಜಿ ಇದು ಮ್ಯಾರೇಜ್ ಆಯ್ತು, ಸ್ವಲ್ಪ ಅಲ್ಲಿ ತೊಂದರೆ ಆಯ್ತು ಫ್ಯಾಮಿಲಿ ವಿಚಾರದಲ್ಲಿ, ಏನೋ ನೀವು ಕೆಲಸ ಮಾಡಿಲ್ಲ ಹಾಗೆ ಅಂತ ಅದೇ ಮೈಂಡ್ನಲ್ಲಿ ಕೂತ್ಬಿಟ್ಟಿದೆ. ಗೌರ್ಮೆಂಟ್ ಜಾಬ್ನ ಟ್ರೈ ಮಾಡಬೇಕು. ಗೌರ್ಮೆಂಟ್ ಕೆಲಸ ನಿಮಗೆ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಯಜಮಾನರು ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ? ನನಗೆ ಕೇಳ್ತಾ ಇದ್ದೀನಿ. ಈಗ ಮ್ಯಾರೇಜಲ್ಲಿ ಜೊತೆಲಿ ಇದ್ದೀರಾ ಅಥವಾ ಬೇರೆ ಇದ್ದೀರಾ? ಇಲ್ಲ, ಜೊತೆಲಿ ಇದ್ದೀವಿ ಗುರುಜಿ. ಮತ್ತೆ ಅದೇನೋ ಮ್ಯಾರೇಜ್ ತೊಗೊಂಬಂದ್ರಲ್ಲ ಕೆಲಸಕ್ಕೂ ಅದಕ್ಕೂ? ಅಲ್ಲ, ಅಲ್ಲಿ ಫ್ಯಾಮಿಲಿನಲ್ಲಿ ಹೇಳಿದ್ರು, ನೀನು ಮದ್ವೆ ಓದಿದ್ಯಾ ಅಂತ ಮದ್ವೆ ಮಾಡ್ಕೊಂಡು ಬಂದ್ವಿ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಹಾಗೆ ಅಂತ ಹೇಳಿದ್ರಲ್ವಾ, ಅದಕ್ಕೇನೆ ಗುರುಜಿ. ಪ್ರೈವೇಟ್ ಕೆಲಸಕ್ಕೆ ಹೋಗ್ತಾ ಇಲ್ವಾ? ಇಲ್ಲ ಗುರುಜಿ, ಚಿಕ್ಕ ಮಕ್ಕಳಿದ್ದಾರೆ, ಅದಕ್ಕೆ ಇವಾಗ ಜಾಬ್ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಈಗ ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ದಾರಾ? ಇಲ್ಲ, ಚಿಕ್ಕ ಮಕ್ಕಳು ಒಬ್ಳು. ಮತ್ತೆ ಅದು ಹೆಂಗೆ ಸಡನ್ ಆಗಿ ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ಕರು ಹೋಗ್ತಾರೆ, ಪ್ರೈವೇಟ್ ಕೆಲಸ ಸಿಕ್ಕರು ಹೋಗಲ್ಲ? ಏನು ಜನಗಳು! ದುಡ್ಡು ಎಲ್ಲಿ ಬರುತ್ತೋ ಲಕ್ಷ್ಮಿ ಎಲ್ಲಿ ಬರುತ್ತೋ ಅಲ್ಲಿ ಹೋಗ್ರಯ್ಯ. ಕೆಲವೊಂದು ಸತಿ ಗೌರ್ಮೆಂಟ್ಗಿನ ಪ್ರೈವೇಟಲ್ಲೇ ಲಕ್ಷ್ಮಿ ಜೋರಾಗಿ ತಾಂಡವಾಡುತ್ತೆ. ಅದನ್ನು ಹೇಳ್ತೀನಿ, ಯಾರ್ಯಾರು ಗೌರ್ಮೆಂಟ್ ಕೆಲಸ ಹಿಂದೆ ಬಿದ್ದಿದ್ದೀರಲ್ಲ, ನಿಮ್ಮ ಯೋಗನ ಕಮ್ಮಿ ಮಾಡ್ಕೊಂಡಿರ್ತೀರಿ ನೀವು. ತುಂಬ ಜನಕ್ಕೆ ಗೌರ್ಮೆಂಟ್ ಕೆಲಸ ಹಿಂದೆ ಬಿದ್ದಿರ್ತಿರಲ್ಲ, ತಲೆ ಕೆಟ್ಟಿರೋರು ಲೂಸ್ಗಳು ಅಂತ ಹೇಳ್ತೀವಿ. ನಿಮ್ಮ ಕೇಸ್ ಬೇರೆ, ನಾನು ಜನರಲ್ಲಾಗಿ ನನಗೆ ಒಂದು ವಿಚಾರ ಬಂದಾಗ ಎಲ್ಲರದು ಹೇಳ್ಬೇಕು. ನಾನು ಈ ಕೆಲವು ಪೊಟೆನ್ಷಿಯಲ್ ಇರೋರೆಲ್ಲ ಗೌರ್ಮೆಂಟಿಗೆ ಸೇರಿ ನಿಮ್ಮ ಜೀವನನ ಅಧ್ವಾನ ಅಲ್ಲ ಕೂಲಿಗೆಡಿಸ್ಕತ್ತೀರ. ಗೌರ್ಮೆಂಟ್ ಜಾಬ್ಗೆ ಹೋಗಿ ಅಲ್ಲಿ ಕೊಡೋ 20,000 30,000 ಅದೇ ಅವ್ರು ಪ್ರೈವೇಟಲ್ಲಿದ್ದರು ಲಕ್ಷಗಟ್ಟಲೆ ಹೋಗಿ ದೊಡ್ಡ ಕಂಪ್ನಿಗೆ ಹೋಗಿ ಕಾರು ಬಂಗ್ಲೆ ಸಿಗ್ತಕ್ಕಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು. ಏನು ಗೊತ್ತಾ? ಅದು ಯಾವುದೋ ವಯಸ್ಸಾದ ಮೇಲೆ ಅದೇನೋ ಮುಗಿದ ಮೇಲೆ ಬರ್ತಕ್ಕಂಥ ಕಿತ್ತೋಗಿರೋ ಪೆನ್ಷನ್ಗೆ, ಆ ಪೆನ್ಷನ್ಗೂ ಈಗ ಕತ್ರಿ ಹಾಕ್ತಾರೆ. ಇವ್ರದ್ದೊಂದು ಜಾತಕ ಹೇಳ್ಬಿಡ್ತೀನಿ. ಜಾತಕದಲ್ಲಿ 8ನೇ ಮನೆ ಇರೋದ್ರಿಂದ ಸ್ವಲ್ಪ ಕಷ್ಟ. ಸೂರ್ಯ ಕಾಂಬಿನೇಷನ್ ತೋರಿಸ್ತಾ ಇದೆ 10ನೇ ಮನೆ, ಬಟ್ ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಮುಂದೆ ಸೂರ್ಯದಶ ಬಂದಾಗ ಇವರಿಗೆ ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ನು ಒಬ್ಬರ ಸಹಾಯಸ್ಥದಿಂದ ಬರುತ್ತೆ. ಅಷ್ಟು ವಿಚಾರ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಇವರಿಗೆ ತುಂಬ ಅಷ್ಟು ಈಸಿಯಾಗಿಲ್ಲ. ದಶ ಅಷ್ಟು ವೀಕ್ ಆಗಿದೆ. ತುಂಬ ಪ್ರಯತ್ನದಿಂದ ಸಿಗುತ್ತೆ ಅಂತ ಹೇಳ್ಬೋದು. ಸಿಗಲ್ಲ ಅಂತ ಹೇಳ್ಬಿಡ್ತೀನಿ. ತುಂಬ ಪ್ರಯತ್ನದಿಂದ ಸಿಗುತ್ತೆ. ಏನೋ ಹೇಳ್ತಾ ಇದ್ರಿ. ಜಾಬ್ ಗ್ಯಾರಂಟಿ ಇರುತ್ತೆ ಅಂತ ಗೌರ್ಮೆಂಟ್ ಜಾಬ್ನ ಪ್ರಿಫರ್ ಮಾಡ್ತಾರೆ. ಜಾಬ್ ಗ್ಯಾರಂಟಿನ ಸಸ್ಪೆಂಡ್ಗಳು ಎಷ್ಟು ಜನ ಆಗಿದ್ದಾರೆ ನಮ್ಗೆ ಬರ್ತಾ ಇರ್ತಾವೆ, ಅವ್ರ ಜನಗಳಿಗೆ ಗೊತ್ತಿಲ್ಲ. ನೀವೆಲ್ಲ ಒನ್ ಸೈಡೆಡ್ ನೋಡ್ತಾ ಇದ್ದೀರಾ. ಅಳ್ತಾ ಇದ್ದಾರೆ ಬಂದು ಗೌರ್ಮೆಂಟ್ ಯಾಕಾರು ಸೇರಿದ್ನೋ, ಇನ್ನು ಹೋಗಿಲ್ಲ ಬಿಡಂಗಿಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಕೇಳ್ತಾ ಇದ್ದೀನಿ ಅಂತಾರೆ. ಗೌರ್ಮೆಂಟಲ್ಲಿ ಅದೊಂದೇನೋ ಆಪರ್ಚುನಿಟಿ ಇದೆ. ಅದೇನೋ ಕಾಟನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಸಿಲ್ಕ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು, ಸಿಲ್ಕ್ ಡಿಪಾರ್ಟ್ಮೆಂಟಲ್ಲಿದ್ದರೆ ವಾಟರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು. ಹಣೆ ಬರ ಸರಿ ಇಲ್ಲ ಅಂದರೆ ಯಾವ ಡಿಪಾರ್ಟ್ಮೆಂಟ್ಗೂ ಅದೇ ಕೆಲಸನೇ. ಸೊ 100% ಎಲ್ಲರಿಗೂ ಕೂಡ ಎಲ್ಲನೂ ಆ ಥರ ಒಲಿಯೋದಿಲ್ಲ. ನಾವು ತುಂಬ ಬಲವಂತವಾಗಿ ಹೋದಾಗ ಅಲ್ಲಿ ಆಗುತ್ತೆ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.